ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕಾರಣ ಎತ್ತ ಕಡೆ ಸಾಗ್ತಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಏನು ಅಂತ ನೋಡೋದಾದ್ರೆ, ಆಡಳಿತ ಪಕ್ಷ ಕೂಡ ದೆಹಲಿ ಮೇಲೆ ಡಿಪೆಂಡ್ ಆಗಿದೆ, ವಿಪಕ್ಷ ಕೂಡ ದೆಹಲಿಯ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥ ವಾತಾವರಣ. ಕರ್ನಾಟಕದ ಜನತೆಗೆ ಆಡಳಿತ ಪಕ್ಷವೂ ಇಲ್ಲ, ವಿಪಕ್ಷವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಆ ಗದ್ದುಗೆಯ ಗುದ್ದಾಟ ನೋಡಿ, ಅದಷ್ಟು ಸುಲಭವಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಆಡಳಿತ ಪಕ್ಷ ಅಂದಾಗ ಮುಖ್ಯಮಂತ್ರಿ ಗಾದಿ, ಅದಕ್ಕೆ ಹೋರಾಡ್ತಿರೋದು ಘಟಾನುಘಟಿ ನಾಯಕರು. ಹಾಗಾಗಿ ದೆಹಲಿಯ ಡಿಸಿಷನ್ ಏನು ಬರುತ್ತೆ ಅದರ ಮೇಲೆ ಎಲ್ಲವೂ ಡಿಪೆಂಡೆನ್ಸಿ ಅನ್ನೋದಿರುತ್ತೆ. ಇನ್ನು ನಾಮನಿರ್ದೇಶನಗೊಂಡಿರುವಂತಹ BJPಯ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬರೋದಾದರೆ, ಅವ್ರು ಯಾವಾಗ ಸ್ಥಾನದಲ್ಲಿ ಕೂತ್ಕೋತಾರೋ ಅವತ್ತಿನಿಂದಲೂ ಕೂಡ ಅಪಸ್ವರ ಅನ್ನೋದು ಇದ್ದೇ ಇದೆ. ಒಂದಷ್ಟು ಜನ ಅವರನ್ನು ಬೆಂಬಲಿಸಿದರೆ, ಕೆಲವೊಂದಷ್ಟು ಜನ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ವಾರದೊಳಗೆ BJPಯಲ್ಲೂ ಕೂಡ ಬಹುತೇಕ ಕ್ರಾಂತಿಯ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆಡಳಿತ ಮತ್ತು ವಿಪಕ್ಷದ ಸದ್ಯದ ಸ್ಥಿತಿ ಬಗ್ಗೆ ನಾವು ನೀವು ಮಾತಾಡುವಂತಹ ಪರಿಸ್ಥಿತಿ. ನಾನು ದಿವ್ಯಶ್ರೀ. ಕರ್ನಾಟಕ ಆಡಳಿತ ಪಕ್ಷ ಆಡಳಿತ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಗದ್ದುಗೆಯ ಗುದ್ದಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾಕಂದರೆ ಸೋಕಾಲ್ಡ್ ಹಿರಿಯ ನಾಯಕರೆಲ್ಲರೂ ಕೂಡ ಆಗಾಗ ದೆಹಲಿಗೆ ವಿಸಿಟ್ ಮಾಡುವ ಸಂಖ್ಯೆ ಹೆಚ್ಚಾಗಿದೆ. ದೆಹಲಿ ಅಂಗಳದಲ್ಲಿ ನವೆಂಬರ್ ಕ್ರಾಂತಿ ಕುತೂಹಲ ಮೂಡಿಸಿದೆ ಸಿದ್ದು ಬಣದ ಈ ದೆಹಲಿ ವಿಸಿಟ್. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ ಜಾರಕಿಹೊಳಿ. ಯಾವ ಕಾರಣಕ್ಕೆ? ಏನೋ ಇಲಾಖೆ ಕೆಲಸ ಇದೆ, ಏನೋ ಡೆಲ್ಲಿಗೆ ಹೋದಾಗ ನಮ್ಮವ್ರನ್ನ ಮಾತಾಡಿಸ್ಕೊಂಡು ಬರದೇ ಇರೋಕ್ಕಾಗತ್ತೆ? ಯಾರು ಒಪ್ಕೋತಾರೆ ಇದನ್ನು? ಅಂಥ ಮುಗ್ಧತೆ, ಲಾಜಿಕ್ ಇಲ್ಲದ ಸ್ಟೇಟ್ಮೆಂಟನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಕರ್ನಾಟಕದ ಜನ ಕೂಡ ಇಲ್ಲ. CM ಬದಲಾವಣೆ, KPCC ಅಧ್ಯಕ್ಷ ಸ್ಥಾನದ ಕುರಿತಂತೆ ಬಹುತೇಕ ಚರ್ಚೆಗಳು ನಡೀತಾ ಇದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಮಾತುಕತೆಗಳು ಗರಿಗೆದರಿದ್ದಾವೆ. ಇದೇ ವಾರ ದೆಹಲಿ ಭೇಟಿ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದೆಹಲಿ ಪರಿಸ್ಥಿತಿ ಸ್ವಲ್ಪ ಲೆಟಸ್ ಅನಾಲಿಸಿಸ್. ಜಸ್ಟ್ ಬಿಹಾರ್ ಎಲೆಕ್ಷನ್ ಆಗಿದೆ, ಎಕ್ಸಿಟ್ ಪೋಲ್ ರಿಸಲ್ಟ್ಸನ್ನು ನೋಡಿ ಒಂದಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ, ಏರಿಳಿತಗಳು. ಇದ್ರ ನಡುವೆ ಕರ್ನಾಟಕದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಮ್ಮದೇನೋ ಒಂಚೂರು ಅಹವಾಲಿದೆ, ನಮ್ಮದೇನೋ ಮನವಿ ಇದೆ, ನಮ್ಮ ಬಗ್ಗೆನೂ ಗಮನ ಹರಿಸಿ ಅಂದರೆ ಲೀಡರ್ಸ್ ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾರಾ? ನೋ. ಪಾಪ ಈ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಪ್ರಾಕ್ಸಿಮೇಟ್ಲಿ ರಾಹುಲ್ ಗಾಂಧಿಯವರು 15 ರ್ಯಾಲಿಗಳಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 14, ರಾಹುಲ್ ಗಾಂಧಿಯವರೇ ಒಂದು ಕೈ ಮುಂದು. 14 ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿರ್ತಾರೆ. ಇದ್ರ ನಡುವೆ ನಮ್ಮ ರಾಜಕೀಯ ಇಲ್ಲೇನೋ ಗದ್ದುಗೆಯ ಗುದ್ದಾಟ ಅಂದರೆ ಅಷ್ಟು ಸುಲಭವಾಗಿ ಕೇಳೋದಕ್ಕೆ ಸಾಧ್ಯವಾ? ಸ್ಟಿಲ್ ನೋಡಿ, ಆ ಫೋಟೋವನ್ನು ನೀವು ಗಮನಿಸ್ಬೋದು. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನು ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ವೈ? ಯಾವ ಕಾರಣಕ್ಕೆ? ಡೆಲ್ಲಿಗೆ ಹೋಗಿದ್ದಾರೆ, ಏನೋ ಇಲಾಖೆ ವಿಚಾರ ಮಾತಾಡೋಕ್ಕೆ ಹೋಗಿದ್ದಾರೆ. ಹಾಗೆ ನಮ್ಮ ನಾಯಕರನ್ನು ಭೇಟಿಯಾಗಿ ಬರೋಣ ಬಂದಿದ್ದಾರೆ ಅಂತ ಹೇಳಿದ್ರೆ ನೋ, ಸತ್ಯಕ್ಕೆ ದೂರವಾದ ಮಾತೇನು ಅಂತ ಅನಿಸುತ್ತೆ. ಅದಕ್ಕೆ ಹೋಗಿದ್ರೆ ವೆಲ್ ಆ್ಯಂಡ್ ಫೈನ್. ಇದರ ನಡುವೆ BJP ವಿಚಾರ ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ. ಯಾಕಂತ ಹೇಳಿದ್ರೆ ವಿಜಯೇಂದ್ರ ಅವರ ಆಯ್ಕೆ ಅಂದ ಸಂದರ್ಭದಲ್ಲಿ ಬಹುತೇಕರು ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡ್ರೆ, ಅವರ ಆಯ್ಕೆಯನ್ನು ಒಪ್ಪಿಕೊಂಡ್ರೆ, ನಾಮನಿರ್ದೇಶಿತ ವ್ಯಕ್ತಿ ಆಗಿದ್ರೂ ಕೂಡ ಯಾಂತ್ರಿಕವಾಗಿ ನಮ್ಮಲ್ಲೊಂದು ಶಿಸ್ತಿದೆ, ಆಂತರಿಕವಾಗಿ ನಮ್ಮಲ್ಲಿ ಚುನಾವಣೆಯ ಪ್ರಕ್ರಿಯೆ ಮೂಲಕವೇ ರಾಜ್ಯಾಧ್ಯಕ್ಷರ ನೇಮಕ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ರು ಕೂಡ ಅಲ್ಲೊಂದು ರಬಲ್ಸ್ ತಂಡ ಹುಟ್ಟುಕೊಳ್ಳುತ್ತೆ. ಆರಂಭದಿಂದಲೂ ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ಕೊಳ್ತಾನೆ ಬಂದಿದೆ. ಮೊನ್ನೆ ಕೂಡ ಭಾಳ ನೇರವಾಗಿ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಓಪನ್ ಸ್ಟೇಟ್ಮೆಂಟ್ಗೆ ಏನು ಕಮ್ಮಿ ಇಲ್ಲ. ಇದರ ನಡುವೆ BJPಯಲ್ಲೂ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ಅದೇ ನವಂಬರ್ಗೋ ಡಿಸೆಂಬರ್ಗೋ ನೋಡಬೇಕು, ಅಲ್ಲೇನಾದರೂ ಬದಲಾವಣೆಗಳಾಗ್ತವ. ಯಾಕಂದರೆ ಏನೇ ಬದಲಾವಣೆ ತಂದರೂ ಕೂಡ ಕರ್ನಾಟಕದಲ್ಲಿ BJP ಏನಾದರೂ ಹೊಸ ರೀತಿಯಲ್ಲಿ ಅರಳಬೇಕು ಅನ್ನೋದಾದರೆ, ಕರ್ನಾಟಕದಲ್ಲಿ BJP ಹೊಸ ರೀತಿಯಲ್ಲಿ ಅರಳಬೇಕು ಅನ್ನೋದಾದರೆ, ಯಾಕೆ ಮಾತನ್ನು ಹೇಳ್ತೀನಿ ಗೊತ್ತಾ? ಕಳೆದ ಬಾರಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೆಟ್ ಮಾಡಿದ ನರೇಷನ್ ಇದೆಯಲ್ಲ, ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ. ಸತ್ಯವೋ ಸುಳ್ಳೋ, ಬಟ್ ಬಹಳ ಅಚ್ಚುಕಟ್ಟಾಗಿ PCM ಇರ್ಬೋದು, 40% ಇರ್ಬೋದು, ಜನಮಾನಸದಲ್ಲಿ ಅದು ತುಂಬಿ ತುಳುಕ್ತಾ ಇದೆ. ಸೊ ಹಾಗಾಗಿ ಮಗದೊಮ್ಮೆ ಕರ್ನಾಟಕದಲ್ಲಿ BJP ಅರಳಬೇಕು ಅನ್ನೋದಾದರೆ, ರಾಜ್ಯಾಧ್ಯಕ್ಷರು ಯಾರೇ ಇದ್ದರೂ ಕೂಡ, ಒಂದು ಪಕ್ಷ ಬದಲಾವಣೆ ನಿಶ್ಚಿತ ಅನ್ನೋದ್ರೂ ಕೂಡ
ಸಮಾನ ಮನಸ್ಕರು ಮತ್ತು ಆ ನಾಯಕತ್ವ ಎಲ್ಲರನ್ನ ಕೂಡ ತೊಗೊಂಡು ಹೋಗುವಂಥ ನಾಯಕತ್ವನ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ BJP 60+ ಅಲ್ಲ 30+ ಬರುತ್ತೆ, ನೋ ಡೌಟ್ ಅನ್ನೋ ಸ್ಥಿತಿಗೆ ಹೋಗುತ್ತೆ. ಹಾಗಾಗಿ ಒಂದು ಪಕ್ಷ ಬದಲಾವಣೆ ಆಗೋದಾದರೆ ಸರಿಯಾದ ಆಯ್ಕೆ ಆಗಲೇಬೇಕು. ಈಗ ಸರಿಯಾಗಿ ಇಲ್ಲದ ಆಯ್ಕೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಹೈಕಮಾಂಡೇ ಮಾಡಿರೋದು. ಅಳದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಬಟ್ ಸಹಜವಾಗಿ ಒಂದು ಆಯ್ಕೆ ಅಂದಾಗ ಪ್ಲಸ್ ಆ್ಯಂಡ್ ಮೈನಸ್ ಟಾಕ್ಸ್ ಇರುತ್ತೆ. ವಿಜಯೇಂದ್ರ ಅವರ ಆಯ್ಕೆಯನ್ನು ಬಹುತೇಕರು ಒಪ್ಪಿಕೊಂಡ್ರೆ ಕೆಲವರು ಒಪ್ಪಿಕೊಂಡಿಲ್ಲ. ಹಾಗಾಗಿ ಈಗಿರುವಂತಹ ಕೆಲವೊಂದು ವೈರುಧ್ಯಗಳ ನಡುವೆ ಅಥವಾ ಕೆಲವೊಂದು ಬದಲಾವಣೆಗಳ ನಡುವೆ ಹೈಕಮಾಂಡ್ ಯಾವ ಡೆಸಿಷನ್ಗೆ ಬರುತ್ತೆ, BJP ಹೈಕಮಾಂಡ್ ಯಾವ ಡೆಸಿಷನ್ಗೆ ಬರುತ್ತೆ ಕಾದು ನೋಡಬೇಕು. ಆಡಳಿತ ಮತ್ತು ವಿಪಕ್ಷಗಳ ಈ ಕ್ರಾಂತಿಗೆ ಸಂಬಂಧಪಟ್ಟಂತೆ ಜಮೀರ್ ಅವರು, ರಾಯರೆಡ್ಡಿ ಅವರು, BS ಯಡಿಯೂರಪ್ಪನವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. खाली नहीं ना, अगर कुर्सी खाली है तो उसका डिस्कशन करेंगे. सर कैबिनेट रीशफलिंग के बारे में भी बहुत चर्चाएं हो रही हैं. नहीं, वो तो हो रहा है चर्चा, मगर डिसाइड कौन करना चाहिए? हमारी पार्टी हाईकमांड पार्टी है. हाईकमांड जो भी डिसाइड करेगा वो लकीर डालेंगे, हम लोग लकीर पार करने वाले नहीं है. सर कुर्सी खाली ही नहीं ना, अगर कुर्सी खाली है तो उसका डिस्कशन करेंगे. सर कैबिनेट रीशफलिंग के बारे में भी बहुत चर्चाएं हो रही हैं. नहीं, वो तो हो रहा है चर्चा, मगर डिसाइड कौन करना चाहिए? हमारी पार्टी हाईकमांड पार्टी है. हाईकमांड जो भी डिसाइड करेगा वो लकीर डालेंगे, हम लोग लकीर पार करने वाले नहीं है. ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆಯೇ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಒಂದನ್ನು ಅರ್ಥ ಮಾಡಿ, ಇವು ಮಾಧ್ಯಮದಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ಯಾರ್ಯಾರೋ ಏನೇನೋ ಬರೀತಾರೆ, ಅದು ಮಾಧ್ಯಮಕ್ಕೆ ಬಿಟ್ಟಂಥ ವಿಚಾರ. ಆದರೆ ಒಬ್ಬ ನಾನು ಶಾಸಕನಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂವಿಧಾನ ನಮ್ಮ ಪಕ್ಷ ಒಂದು ಈ ಇಂಟರ್ನಲ್ ಡೆಮೋಕ್ರಸಿ ಅಂತೇನು ಕರಿತೀವಲ್ಲ, ನಮ್ಮ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿದೆ. ನಮ್ಮಲ್ಲಿ ಡಿಕ್ಟೇಟರ್ ಇಲ್ಲ, ದಟ್ ಈಸ್ ಅ ರಾಂಗ್. ಅದು BJP ಅವರು ಹುಟ್ಟಾಕ್ತಿರ್ತಾರೆ ನೋಡಿ. ಪಕ್ಷದ ವರಿಷ್ಠರು ಕೂಡ ಚೇಂಜ್ ಮಾಡಿದ್ರು ಕೂಡ ಶಾಸಕರನ್ನು ವಾಪಸ್ ಕೇಳಲೇಬೇಕು. ನಮ್ಮನ್ನು ಕೇಳ್ದೇನೆ ಅವ್ರು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ. ದೇ ಹ್ಯಾವ್ ಟು ಕಾಲ್ ದಿ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಕರೆದು ಏನಪ್ಪ ಸಿದ್ದರಾಮಯ್ಯನ ಬದಲಿ ಮಾಡ್ಬೇಕಂತ ಕೇಳಿದ್ರೆ ಎಸ್ ಅಂದ್ರೆ ನಾವೆಲ್ಲ ಎಸ್ ಅಂದ್ರೆ ಮಾತ್ರ ಆಗ್ತಿಲ್ಲ, ಆಗಲ್ಲ. ಅಲ್ಲಿ ವರಿಷ್ಠ ಮಂಡಳಿ ಅವ್ರು ಯಾಕೆ ಮಾಡ್ತಾರೆ? ಇದು ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ. ಹೀಗಾಗಿ ಹೈಕಮಾಂಡ್ ನಮಗೆ ನಾವು ಚೇಂಜ್ ಮಾಡ್ತೀವಿ ಅಂತ ಏನು ಅವರು ಹೇಳಿ ಏನು ಮೀಟಿಂಗ್ ಕರೆದಿಲ್ಲ. ಹೀಗಾಗಿ ಈ ಪ್ರಶ್ನೆ ಉದ್ಭವಿಸೋದಿಲ್ಲ. ಸರ್, ಈಗ DK ಶಿವಕುಮಾರ್ ಅವರು ಶಾಸಕರ ಸಂಖ್ಯಾಬಲನೇ ಮುಖ್ಯ ಅಲ್ಲ. ಸ್ವಾಭಾವಿಕವಾಗಿ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡ್ತದೆ. ತೀರ್ಮಾನ ಮಾಡಿದಾಗ MLAಗಳ ಮೀಟಿಂಗ್ ಕರೀಲೇಬೇಕಾಗುತ್ತೆ. ಅದಕ್ಕೆ ಅವರು ಪಕ್ಷದ ಇದು ತೀರ್ಮಾನ ಮಾಡಿದಾಗ ಯಾರು ಬೇಕಾದ್ರೂ ಆಗ್ತಾರೆ ಅಂತ ಹೇಳಿದ್ದಾರೆ. ಸ್ವಾಭಾವಿಕವಾಗಿ DK ಶಿವಕುಮಾರ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಬಹುತೇಕರು ಅಂದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗೇ ಇದ್ದಾರೆ ಅಂತೀವಿ ಸರ್, ಬಹುತೇಕ ಶಾಸಕರು. ನನಗೆ ಗೊತ್ತಿಲ್ಲ, ನಾನಂತೂ ಸಿದ್ದರಾಮಯ್ಯ ಪರವಾಗಿದ್ದೇನೆ. ಅಧಿಕಾರ ಬದಲಾವಣೆ ಆಗುತ್ತೆ. ಹಗುರವಾದಂಥ ಯಾವುದೇ ಮಾತುಗಳನ್ನು ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ. ಕಾದ್ ನೋಡೋಣ. ಎಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅದನ್ನು ಕೂಡ ಕ್ರಾಂತಿ ಆಗುತ್ತೆ. ವಿಜಯೇಂದ್ರ ಅವರು ಮುಂದುವರಿತಾ ಇದ್ದಾರಲ್ಲ, ಅವರೇ ಮುಂದುವರಿತಾರೆ ಅನ್ನೋಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರಿಗಿದೆ, ಎಲ್ಲ ಮುಖಂಡರುಗಳಿಗಿದೆ. ಈಗಾಗಲೇ ಅವರು ಅಧ್ಯಕ್ಷ ಆಗಿ ಮುಂದುವರಿತಾ ಇದ್ದಾರೆ. ಅಧಿಕಾರ ಬದಲಾವಣೆ ಆಗುತ್ತೆ. ಹಗುರವಾದಂಥ ಯಾವುದೇ ಮಾತುಗಳನ್ನು ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ. ಕಾದ್ ನೋಡೋಣ. ಎಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅದನ್ನು ಕೂಡ ಕ್ರಾಂತಿ ಆಗುತ್ತೆ. ವಿಜಯೇಂದ್ರ ಅವರು ಮುಂದುವರಿತಾ ಇದ್ದಾರಲ್ಲ, ಅವರೇ ಮುಂದುವರಿತಾರೆ ಅನ್ನೋಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರಿಗಿದೆ, ಎಲ್ಲ ಮುಖಂಡರುಗಳಿಗಿದೆ. ಈಗಾಗಲೇ ಅವರು ರೆಡ್ಡಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ಏನು BJP ವಕ್ತಾರರಾಗಿರುವಂತಹ ಆತ್ಮಾನಂದ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ನಮಸ್ಕಾರ ದಿವ್ಯಾಜಿ. ನಮಸ್ಕಾರ. ರೈಟ್, ಹಂಗೆ ಇರಿ, ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. AP ವಕ್ತಾರರು ರವೀಶ್ ದಾಸಪ್ಪ ಅವರಿಗೆ ಮೊದಲ ಪ್ರಶ್ನೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷವೂ ಇಲ್ಲ, ವಿಪಕ್ಷವೂ ಇಲ್ಲ ಅಂತ ಅವರು ಗದ್ಗೆ ಗುಡ್ಡಾಟದಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೇಡಮ್, ಇದು ಹೇಗಾಗಿದೆ ಅಂದರೆ, ಇವಾಗ ಬಿಹಾರದ ಚುನಾವಣೆ ಸಮೀಕ್ಷೆ ಹೊರಗೆ ಬಂದಮೇಲೆ ಸಿದ್ದರಾಮಯ್ಯರು ಎಕ್ಸಿಟ್ ಪೋಲ್ ಹೊರಗಡೆ ಬಂದಮೇಲೆ ಸಿದ್ದರಾಮಯ್ಯರು ಇನ್ನೂ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ದಿನೇ ದಿನೇ ದುರ್ಬಲ ಆಗ್ತಾ ಇದೆ. ಹೈಕಮಾಂಡ್ ದುರ್ಬಲ ಆದಷ್ಟು ಸಿದ್ದರಾಮಯ್ಯರು ಪ್ರಬಲರಾಗ್ತಾ ಹೋಗ್ತಾರೆ. ಅವ್ರದ್ದೇ ಇನ್ಮೇಲೆ ಕುರ್ಚಿ ಇದೆಯಲ್ಲ, ಈಗ ಇನ್ನು ಮಿಕ್ಕದೆಲ್ಲ ಏನಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನಂಗೆ ಆಗ್ಬಿಟ್ಟಿದೆ ಕರ್ನಾಟಕ.
ಹೌದು ಹೌದು, ಈಗ ಅವ್ರು ಹೇಳ್ತಾರಲ್ಲ ನೇರ ಹೇಳಿದ್ರು ಬಸವರಾಜ ರಾಜರೆಡ್ಡಿ, ನಾನು ಸಿದ್ದರಾಮಯ್ಯ ಪರವಾಗಿದ್ದೀನಿ ಅಂತ ಯಾವ್ದು ಕೇರ್ ಮಾಡದೆ ಹೇಳಿದ್ದಾರೆ. ಅಂದ್ರೆ ದಿನೇ ಈಗ ಡಿ ಕೆ ಹೌದೌದು, ಕರ್ನಾಟಕದಲ್ಲಿ ಇವಾಗ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಅವರೇ. ಅಲ್ಲಿ ಬರ್ತಾ 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 ದಿನೇ ದಿನೇ ಕಾಂಗ್ರೆಸ್ ಏನಾಗ್ತಾ ಇದೆ ಅಂದ್ರೆ ಈಗ ಅದು ಗೊತ್ತಿಲ್ಲ, 7, 8, 9 ಇನ್ನೇನಾದ್ರು ಕಡಿಮೆ ಆಗ್ಬಿಟ್ರೆ ಬಿಹಾರಲ್ಲಿ ಇವ್ರು ಇನ್ನೂ ಅಸ್ತಿತ್ವ ಕಡಿಮೆ ಆಗ್ತಾ ಹೋದಷ್ಟು ರಾಷ್ಟ್ರದಲ್ಲಿ ಸ್ಟೇಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೆಚ್ಚು ಹೆಚ್ಚು ಪ್ರಬಲರಾಗ್ತಾ ಹೋಗ್ತಾರೆ. ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ, ಒಪ್ಪಂದ ಆಗಿರ್ಲಿ ಆಗಿದ್ರು ಕೇರ್ ಮಾಡಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ದೆ ಅಂತಿಮ. ಹೌದೌದು, ಅದರಲ್ಲೇನು 2 ಮಾತೇ ಇಲ್ಲ. ಅದನ್ನ ಇವಾಗ ಸ್ವಲ್ಪ ದಿನ ನೋಡಿ, ಈಗ ನಾಳೆ ಇಲ್ಲ ನಾಡ್ದು ಏನಾದ್ರು ಚುನಾವಣೆ ಫಲಿತಾಂಶ ಸಮೀಕ್ಷೆ ಪರವಾಗಿ ಬಂದ್ರೆ ಯಾರ್ಯಾರು ಅವರ ಬೆಂಬಲಿಗರಿದ್ದಾರೆ, ಅಹಿಂದ ವರ್ಗದ ಯಾರ್ಯಾರು ನಾಯಕರಿದ್ದಾರೆ ಅವ್ರದೇ ರಾಜ್ಯಭಾರ. 2 ದಿನ ಆದ ತಕ್ಷಣ ಅವ್ರದೇ ಆರ್ಭಟ. ಏನು 2 ಮಾತೇ ಇಲ್ಲ. ಅಲ್ಲೇನು ಭಯಂಕರ ಕ್ರಾಂತಿ ಅಂತಲ್ಲ ಇದು ಹೆಂಗಂದ್ರೆ ಬಿಜೆಪಿಗೆ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಎಷ್ಟು ಆಗಿದೆ ಅಷ್ಟೇ, ಈಗ ರಾಷ್ಟ್ರದಲ್ಲಿ ಕಾಂಗ್ರೆಸ್ ದುರ್ಬಲವಾಗಿದೆಯಲ್ಲ ಅಷ್ಟು ಬಿಜೆಪಿ ಇಲ್ಲಿ ಸ್ಟೇಟಲ್ಲಿ ದುರ್ಬಲವಾಗಿದೆ. ಬಿಜೆಪಿನಲ್ಲಿ ಹೇಳೋಕೆ ಹೆಸರಿಲ್ಲದೆ ಇರೋಷ್ಟು ನಾಯಕರಿದ್ದಾರೆ, ಯಾರು ಒಬ್ರು ಅವರ ಜವಾಬ್ದಾರಿನ ಹರಿದ್ಬಿಟ್ಟು ಕೆಲಸ ಮಾಡ್ಕೋತಾರೆ. ಸ್ಟೇಟ್ ಬಿಜೆಪಿ ವರ್ಸ್ಟ್ ಇದ್ದೋಗ್ಬಿಟ್ಟಿದೆ, ಅವ್ರು ಒಬ್ರು ಜವಾಬ್ದಾರಿ ತಗೊಳ್ಳಲ್ಲ. ಆ ವಿರೋಧ ಪಕ್ಷದ ನಾಯಕರು ಸುಮ್ಮನೆ ಏನು ಜವಾಬ್ದಾರಿ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದಾರೆ. ಜವಾಬ್ದಾರಿಯಿಂದ ಸರ್ಕಾರಕ್ಕೆ ಚಾಟಿ ಬೀಸಿ ಕೆಲಸ ಮಾಡ್ತೀನಿ. ಇದಕ್ಕೆ ಆರ್ ಅಶೋಕ್ ಅವರು ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ಬೇಕಾದ್ರೆ ಮಾಧ್ಯಮವನ್ನು ಉದ್ದೇಶಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಟೀಕೆ ಮಾಡೋ ಇದರಲ್ಲಿ ಮುಂದೆ ನಾವು ಅಧಿಕಾರಕ್ಕೆ ಬರ್ತೀನಿ, ನಮ್ಮ ಪಕ್ಷದ ಈ ವ್ಯಕ್ತಿ ಇಲ್ಲ ನಾನೇ CM ಕ್ಯಾಂಡಿಡೇಟು ಅಥವಾ ಆ ಪ್ರಯತ್ನದಲ್ಲಿ ನಾವಿದ್ದೀವಿ, ಇಂಥ ದುರಾಚಾರಗಳನ್ನು ದುರಾಡಳಿತವನ್ನು ಮಟ್ಟ ಹಾಕಿ ಒಳ್ಳೆ ಆಡಳಿತ ಕೊಡ್ತೀವಿ ಅಂತಿರಲ್ಲ ಅವ್ರು ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಅದನ್ನ ಹೇಳ್ತಾ ಇರೋದು. ಅವರು ಕರ್ನಾಟಕದ ರಾಜ್ಯದ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಸಿದ್ದರಾಮಯ್ಯ. ಹೌದು, ಖಂಡಿತವಾಗ್ಲೂ ಅದು ಅವರು ಅದೇ ತನ್ನ ಜವಾಬ್ದಾರಿ ಮರ್ತ್ಬಿಟ್ಟು ಅವ್ರು ಯಾವ ಸ್ಥಾನದಲ್ಲಿ ಕೂತ್ಕೊಂಡು, ವಿರೋಧ ಪಕ್ಷ ಸ್ಥಾನ ಏನು, ಆಡಳಿತ ಪಕ್ಷ ಎಲ್ಲಿ ಎಡವತ್ತೆ ಎಲ್ಲಿ ತಪ್ಪು ಮಾಡುತ್ತೆ ಅಲ್ಲಿ ಚಾಟಿ ಬೀಸಿ ಅವರು ಸರಿದಾರಿ ಕೆಲಸ ಮಾಡಿಸಿ ಜನರ ಕುಂದುಕೊರತೆಗಳು ದೂರ ಮಾಡೋದ್ರಲ್ಲಿ ಇವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಬೇಕು. ಅದು ಬಿಟ್ಬಿಟ್ಟು ಇವರು ವ್ಯಕ್ತಿಗತವಾಗಿ ಟೀಕೆ ಮಾಡಿಕೊಂಡು ವ್ಯಕ್ತಿನ ಮಣಿಸಕ್ಕೆ ನೋಡ್ತಾ ಇದ್ದಾರೆ ಹೊರತು ಸೇಮ್ ಸೆಂಟ್ರಲ್ ಕಾಂಗ್ರೆಸ್ ಏನು ದಯನೀಯ ಪರಿಸ್ಥಿತಿ ಅದೇ ದಯನೀಯ ಪರಿಸ್ಥಿತಿ ಬಿಜೆಪಿ ಕರ್ನಾಟಕ ಇವತ್ತಿಗೆ ಅನುಭವಿಸ್ತಾ ಇದೆ. ರೈಟ್, ಆತ್ಮಾನಂದ್ ಅವರೇ ಹೇಳಬೇಕು. ಕ್ರಾಂತಿ 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 ಅಂತ ಕಳೆದ 6-7 ತಿಂಗಳಿಂದ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಿತ್ತು. ನಾವೇನು ಕಮ್ಮಿ ಅಂತ ನಿಮ್ಮದು ಕ್ರಾಂತಿನ? ನಮ್ಮದು ಯಾವುದೇ ಥರದ ಕ್ರಾಂತಿ ಇಲ್ಲ. ಮತ್ತೆ ಸಿದ್ದರಾಮಯ್ಯನವರು ಹೇಗೆ ಸಿದ್ದರಾಮಯ್ಯನವ್ರ ಕುರ್ಚಿ ಖಾಲಿ ಇಲ್ಲ ಅಂತ ಅವರ ನಾಯಕರುಗಳು ಅವರ ಹಿಂಬಾಲಿಕರೆಲ್ಲ ಹೇಳ್ತಾ ಇದ್ದಾರೋ, ರಾಜ್ಯಾಧ್ಯಕ್ಷ ಸ್ಥಾನನೂ ಕೂಡ BJP ಕರ್ನಾಟಕದಲ್ಲಿ ಖಾಲಿ ಇಲ್ಲ. ಈಗ ವಿಜೇಂದ್ರ ಅವರು ಸಮರ್ಥವಾದಂಥ ನಾಯಕತ್ವದಿಂದ ಹಿರಿಯರು ಕಿರಿಯರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡಿದ್ದಾರೆ, ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಚುನಾವಣೆ ಆದಮೇಲೆ ಅವರನ್ನೇ ಕಂಟಿನ್ಯೂ ಅಂತೇಳಿ ಘೋಷಣೆನೂ ಹೈಕಮಾಂಡ್ ಮತ್ತೊಮ್ಮೆ ಮಾಡುತ್ತೆ. ಚುನಾವಣೆ ಪ್ರಕ್ರಿಯೆಗಳು ಮುಗಿದಿದೆ. ಹಾಗಾಗಿ ಈ ಕ್ರಾಂತಿ ಏನಿದೆಯಲ್ಲ ನವೆಂಬರಿಂದ ಇದೀಗ ನವೆಂಬರ್ಗೆ ನಿಂತಿದೆ. ಇದು ಬಿಹಾರ್ ಎಲೆಕ್ಷನ್ ಆದಮೇಲೆ ಏನಾಗುತ್ತೆ ಅನ್ನೋದು ಅಂಥದ್ದು ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಕುತೂಹಲ ಇರೋದು, ನಮಗಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ನ ತಂದು ಕೂರಿಸ್ಬೇಕು. ಅಲ್ಲ, ನಿಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ನೀವು ಹಿಂಗೆ ತೋರಿಸ್ಬೇಕಾದ್ರೆ ನಿಮ್ದು 3 ಬೆರಳು ಈ ಕಡೆ ತೋರಿಸ್ತಿದ್ಯಲ್ಲಪ್ಪ, ಖಂಡಿತ 9 ಬೆರಳು ನಮ್ಗೆ ತೋರಿಸಿದ್ರು ನಾವು ಪಕ್ಷವನ್ನ ಕಾರ್ಯಕರ್ತರು ಬೇಸ್ ಮಟ್ಟದಿಂದ ಇರೋರು ನಾವು ಪಕ್ಷವನ್ನ ಕಟ್ತೀವಿ. ರಾಷ್ಟ್ರದಲ್ಲೂ ನಾವು ಚೆನ್ನಾಗಿದ್ದೀವಿ, ರಾಜ್ಯದಲ್ಲೂ ಸ್ವಲ್ಪ ತೊಂದರೆ ಆಗಿತ್ತು. ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಚಾಟಿ ಬೀಗಿಸೋ ಕೆಲಸನ ಮಾಡ್ತಾನೆ ಇದೆ. ನಿರಂತರವಾಗಿ ನಾಯಕತ್ವದಲ್ಲಿ ಒಗ್ಗಟ್ಟನ್ನ ಮಂತ್ರವನ್ನ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಯುವ ನಾಯಕನಿಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಇವತ್ತು ಬಂದಿರತಕ್ಕಂಥ ಈ ಕಾಂಗ್ರೆಸ್ನ ಗೊಂದಲ ಇನ್ನು ಯಾವ ಮಟ್ಟಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಚಿತ್ರಣವನ್ನು ತಗೊಳುತ್ತೆ ಅನ್ನೋದು ಖಂಡಿತವಾಗ್ಲಿ 100% ಸತ್ಯ ಆಗಿದೆ. ಅದನ್ನ ನಾವು ಕಾದು ನೋಡ್ತಾ ಇದ್ದೀವಿ. ಮತ್ತೆ ಮೀಟಿಂಗ್ ಮಾಡ್ತಾರೆ, ನೀವು ನಿಮ್ದೇ ಬಗೆಹರಿಸ್ಕೊಳ್ಳದೆ ಕಾಂಗ್ರೆಸ್ ಬಗ್ಗೆ ಟೀಕೆ ನಮ್ಗೇನಿಲ್ಲ. ನಮ್ಮ ಪಕ್ಷ ನಿರಂತರವಾಗಿ ನೋಡಿ, ಒಂದು ವಿರೋಧ ಪಕ್ಷ ಇದ್ದಾಗ ಅನೇಕ ಜವಾಬ್ದಾರಿಗಳಿರುತ್ತೆ, ಪಕ್ಷದಲ್ಲಿ ಗೊಂದಲಗಳಿರುತ್ತೆ. ಕೆಲವರು ನಾಯಕರಿಗೆ ಬಂದಿದ್ದವರಿದ್ದಾರೆ ಹೊರಗಡೆಯಿಂದ ಪಕ್ಷಕ್ಕೆ, ಅಂಥವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ನಡೆಸ್ಕೊಳ್ಳೋದಿರುತ್ತೆ. ಇದು ಯಾವ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆದಂಥ ಯಡಿಯೂರಪ್ಪನವ್ರಿಗೂ ಕೂಡ ಅವತ್ತು ರಾಜ್ಯಾಧ್ಯಕ್ಷದ್ದಾಗಿಯೂ ಅವ್ರಿಗೇನು ಕ್ಲೀನಾಗಿ ಏನು ಇರಲಿಲ್ಲ, ಅವ್ರಿಗೂ ಕೂಡ ಒಂದಷ್ಟು ವಿರೋಧಗಳು ಇದ್ದೇ ಇತ್ತು, ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರ ಮಗ ಅನ್ನೋ ಒಂದೇ ಕಾರಣಕ್ಕೆ ವಿಜೇಂದ್ರ ಅವರು ಅಧ್ಯಕ್ಷರಲ್ಲ ಕೂತಿಲ್ಲ, ಇಡೀ ಕಾರ್ಯಕರ್ತರನ್ನ ರಾಜ್ಯಾದ್ಯಂತ ಸಂಘಟಿಸುವಂತ ಒಂದು ಚಾಕುಚಕ್ಯತೆಯನ್ನು ಹೊಂದಿದ್ದಾರೆ. ರೈಟ್, ಅಲ್ಲಿ ಅದೇ ಹೆಂಗಾಯ್ತು ಅಂದ್ರೆ ನೀವು ಹೇಳಿದ್ರಲ್ವ, ಈಗ
ಬಿಹಾರ ಎಲೆಕ್ಷನ್ ಆಗಲಿ ಅಂತ ಕಾಂಗ್ರೆಸ್ನವ್ರು ಹೆಂಗೆ ಕಾಯ್ಕೊಂಡಿದ್ರು ಹಾಗೇನೆ ಬಿಹಾರ ಎಲೆಕ್ಷನ್ ಆಗಲಿ ಬಿಡಲಿ ರೆಬಲ್ಸ್ ಅಲರ್ಟು ಆಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಆಗಲಿ, ಖಂಡಿತ ಅದನ್ನು ಸಮರ್ಪಕವಾಗಿ ನಮ್ಮ ಹೈಕಮಾಂಡ್ ನಿಭಾಯಿಸುತ್ತೆ. ಇವತ್ತು ಬಿಹಾರ ಎಲೆಕ್ಷನ್ನಲ್ಲಿ ನಮ್ಮ ತೇಜಸ್ವಿ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಹಾಗಠಬಂಧನ್ ಮಾಡ್ಕೊಂಡಿದ್ರು. ಅವ್ರು ಬರೋದೇ ಇರ್ಸ್ಮುರ್ಸಾಗಿತ್ತು ಅವ್ರಿಗೆ, ಅಂಥ ಮಹಾಗಠಬಂಧನದು. ಅವ್ರ ಫ್ಲೆಕ್ಸಲ್ಲಿ ಅವ್ರ ಬ್ಯಾನರಲ್ಲಿ ಫೋಟೋನೇ ಇರಲಿಲ್ಲ ರಾಹುಲ್ ಗಾಂಧಿ ಅವ್ರದ್ದು. ಹಾಗಾಗಿ ಈ ಗಠಬಂಧನ ನಾನು ಸಮೀಕ್ಷೆ ವಿಚಾರ ಏನು ಬರ್ತಾ ಇದೆ ಅದನ್ನೆಲ್ಲ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ದೇಶದ ಜನಕ್ಕೆ ಗೊತ್ತಾಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ರಾಂತಿ ಅನ್ನೋದು ಅದಕ್ಕೆ ಬೇರೆ ಸ್ವರೂಪನೇ ಪಡ್ಕೊಳ್ಳುತ್ತೆ. ಇವತ್ತು ನೋಡಿ, ಈ ಎಲೆಕ್ಷನ್ ಇನ್ನೂ ಮುಗದೇ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಅಷ್ಟೊಂದು ಆತುರದಲ್ಲಿ ಇದ್ದಾರೆ ಅವರು. ನಾವೇನು ನಮ್ಗೇನು ಯಾರು ಮುಖ್ಯಮಂತ್ರಿ ಆದ್ರೂ ಈ ರಾಜ್ಯ ಜನಕ್ಕೆ ನಾವು ಇದೇ ಕೇಳ್ತಾ ಇರೋದು, ರಾಜ್ಯಕ್ಕೆ ಒಬ್ಬ ಯಾರು ನಿಮ್ಮ ಮುಖ್ಯಮಂತ್ರಿ? ಸಿದ್ದರಾಮಯ್ಯನವರ 5 ವರ್ಷ ಹೇಳಿ, ಅದನ್ನ ಸತ್ಯ ಹೇಳ್ಬಿಡಿ. ನಮ್ಗೆ ರಾಜ್ಯ ನಮ್ಗೆ ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿ ಇದೆ, ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿ ಇದೆ. ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ, ನಾವೇನ್ ಮಾಡ್ಬೇಕು ಅದನ್ನ ಕೇಳ್ತಾ ಇದೀವಿ. ನೀವು ಬೆಳಗ್ಗೆ ಎದ್ರೆ ಮಾಧ್ಯಮಗಳನ್ನ ಇದು ಮಾಧ್ಯಮದಲ್ಲಿ ಸೃಷ್ಟಿಯಾಗಿದ್ದು ಅಂತ ರಾಯ್ ರೆಡ್ಡಿ ಅವರು ಈಗ ತಾನೇ ಹೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಪರ ಇದ್ದೀನಿ ಅಂತ ಹೇಳ್ದಂತವ್ರೆ, ಅನುದಾನ ಇಲ್ಲ ಅಂತೇಳಿ ರೆಬಲ್ ಆಗಿದ್ದವ್ರೆ ಮೊದಲು ಅವ್ರ ಆಪ್ತ ಶಾಸಕರೇ. ಇಲ್ಲಿ ನಮ್ಗೆ ಯಾವುದೇ ಅನುದಾನ ಇಲ್ಲ, ಸಿದ್ದರಾಮಯ್ಯನವರು ಮುಂದಿನ ದಿನಗಳು ಇನ್ನೊಂದು ಮೀಟಿಂಗ್ ಆಗೋ ವಿಷಯ ಹೇಳಿದ್ರು. ಈ ಮೀಟಿಂಗ್ ಆಗಬೇಕು ಅಂತ ಅವರೇ ರಾಯ್ ರೆಡ್ಡಿ ಅವರು ಹೇಳಿದ್ರು. ಈ ಮೀಟಿಂಗ್ ಆಗ್ಲೇ ಆಗಿದ್ದಾರೆ. ಸುರ್ಜೇವಾಲ ಅವರು 1 to 1 ಶಾಸಕರನ್ನ ಕರೆದು ಮಾತಾಡಿ ಅವತ್ತು ಎಲ್ಲ ಶಾಸಕರು ಅದರಲ್ಲಿ ಹೇಳಿರೋದು ನಾಯಕತ್ವ ಬದಲಾವಣೆ ಬೇಕು ಅಂತ ಕೇಳಿರುವಂಥ ಶಾಸಕರು ಇದ್ದಾರೆ. ಮಂತ್ರಿಮಂಡಲ ಏನಾಗಬೇಕು, ಅನುದಾನ ಇಲ್ಲ, ನಮ್ಗೆ ಬೇಜಾರಾಗ್ತಾ ಇದೆ, ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆಯಾಗಿ ಮೀಟಿಂಗ್ ಆಗಿ ಮುಗಿದೋಗಿದೆ. ಇನ್ನೇನಿದ್ರು ಅವರು ನಾಯಕತ್ವ ಯಾರು ಅಂತ ಪಟ್ಟವನ್ನ ಮತ್ತೊಮ್ಮೆ ಕಟ್ಟುವಂತ ಪರಿಸ್ಥಿತಿಲಿ ಇದ್ದಾರೆ. ಅದಕ್ಕಾಗಿ ಈ ಗೊಂದಲವನ್ನ ನಿರಂತರವಾಗಿ ಜೀವಂತವಾಗಿ ಇಡಬೇಡಿ. ನಿಮ್ಮ ಪಕ್ಷಕ್ಕೆ ಇನ್ನ 2.5 ವರ್ಷ ಕಾಲಾವಕಾಶ ಇದೆ. ನಿಮ್ ಸಿಎಂ ಯಾರು ಅನ್ನೋದಷ್ಟೇ ಹೇಳ್ಬೇಕು ನಮಗೆ. ಇಲ್ಲ, ಅವ್ರು ಸಿಎಂ ಇದಾರೆ, ನೀವೇನ್ ತಲೆ ಕೆಡಿಸ್ಕೊ. ಈಗ ಇದಾರಲ್ಲ ಸಿದ್ದರಾಮಯ್ಯ, ಅದನ್ನ ಘೋಷಣೆ ಮಾಡ್ಬಿಡ್ಲಿ. ಅಲ್ಲಿ ಏನ್ ಕ್ರಾಂತಿ ನಾವು ನೋಡ್ತೀವಿ. ಅಲ್ಲ, ಈಗ ಅವ್ರದೇ ಶಾಸಕರು ಇಕ್ಬಾಲ್ ಅವರು ಮತ್ತೊಬ್ರು ರಾಘವೇಂದ್ರ ಅವರು ಶಾಸಕರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ. ನಾವ್ ಹೇಳ್ತಾ ಇಲ್ವಲ್ಲ. ಮುಂದೊಂದ್ ದಿವಸ ನರೇಂದ್ರ ಮೋದಿ ಅವರು, ಆತ್ಮಾನಂದ್ ಅವರು ಒಬ್ಬ ಯುವ ನಾಯಕ, ನೀವು ಸಿಎಂ ಆಗ್ಬೇಕಂದ್ರೆ ಬೇಡ ಅಂತೀರಾ? ಹಂಗೇನೆ ಅದು. ನಾವು ಎಲ್ಲರಿಗೂ ಆಸೆ ಇರುತ್ತೆ. ಆತ್ಮಾನಂದನಿಗಿಂತ ಹೆಚ್ಚಾಗಿ ಮಹಿಳೆಯರಿಗೆ 33% ಮಾಡಕ್ ಹೋಗಿದ್ದೀವಿ. ಮಹಿಳೆಯರ ನಾಯಕತ್ವವನ್ನು ಕೊಡಬೇಕು ಅನ್ನುವಂತ ಒಂದು ಸಾಮಾಜಿಕ ಚಿಂತನೆ ಇಟ್ಕೊಂಡಿರುವಂತ ಪಾರ್ಟಿ ಬಿಜೆಪಿ ಅನ್ನೋದು ಇತ್ತೀಚಿನ ಗೊತ್ತಿದೆ. ಅದಕ್ಕೆ ಮಹಿಳೆಯರಿಗೆ ವಿಶೇಷವಾಗಿ 33% ಕೊಟ್ಟಿವಿ. ಆತ್ಮಾನಂದನಿಗಿಂತ ಮೊದಲು ನೀವೇ ಆಗಿ ಬಿಜೆಪಿ ಬರ್ಬೇಕಂತಾರೆ ನೀವು. ಓಕೆ, ಗಾಟ್ ಇಟ್. ಕುಮಾರ್ ಅವರೇ, ನೀವು ಹೇಳ್ಬೇಕು. ಆಗಸ್ಟ್ ಕ್ರಾಂತಿ 33% ಹೇಳಿದ್ರು. ಮಾನ್ಯ ಪ್ರಧಾನಮಂತ್ರಿಗಳ ಮುಂದೆ ಬಿಲ್ಲಿದೆ 33% ಮಹಿಳೆಯರ ಬಗ್ಗೆ. ಈ ಮೊಸಳೆ ಕಣ್ಣೀರು ಸುರಿಸೋದು ಬೇಡ. ಬಿಜೆಪಿಯ ರಾಜ್ಯ ನಾಯಕರುಗಳು ವಕ್ತಾರರೆಲ್ಲ ದಯಮಾಡಿ ಆ ಬಿಲ್ಲನ್ನ ಪಾಸ್ ಮಾಡಿ ಇವ್ರ ಪಕ್ಷದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಮಹಿಳೆಯರಿಗೆ 33% ಕೊಡ್ತಾರ ಫಸ್ಟ್ ಅದನ್ನ ಘೋಷಣೆ ಮಾಡಿ. ಪಾಪ ಆತ್ಮಾನಂದ ಅವರು ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಗೌರವ ಬಂತು ಈಗ. ಯಾಕೆಂದ್ರೆ ಅವ್ರ ಪಕ್ಷದಲ್ಲಿ ಒಬ್ರಾರು ಮಹಿಳೆಯರ ಬಗ್ಗೆ ಮಾತನಾಡೋರು ಇದಾರಲ್ಲ ಅಂತ ತುಂಬಾ ಅವ್ರ ಬಗ್ಗೆ ಇಲ್ಲ ಖಂಡಿತ ಇಲ್ಲ ಇವ್ರ ಬಗ್ಗೆ ತುಂಬಾ ಈಗ ನನಗೆ ಒಂಥರ ಅಭಿಮಾನ ಮತ್ತೆ ಪ್ರೀತಿ ಬಂತು. ಅದು BT ಲಲಿತಾ ನಾಯಕ್, ಲೀಲಾದೇವಿ ಆರ್ ಪ್ರಸಾದ್ ಅವರು ಕರ್ನಾಟಕದಿಂದ ಒಂದು ಮಹಿಳಾ ನಿಯೋಗ ಹೋಗಿ ಅಂದು 1900 ಒಂದು ನಿಮಿಷ ಇರಿ, ಬಿಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಇತಿಹಾಸನ ಜ್ಞಾಪಿಸ್ಕೋಬೇಕಲ್ವಾ ನಾವು? ಆ ಬಿಲ್ಲನ್ನ ಒಂದು ನಿಮಿಷ ಇರಿ, ಈ ಬಿಲ್ಲನ್ನ ಪಾಸ್ ಮಾಡಬೇಕು ಅಂತ ಹೇಳಿ ನಮ್ದು ಆಗ್ರಹ ಇದೆ. ಸರ್ಕಾರಗಳು ಯಾವುದೋ ಬಿಲ್ಲು ಪಾಸ್ ಆಗ್ಬಾರ್ದು ಅಂತ ಲೋಕಸಭೆಯಲ್ಲಿ ವಿರೋಧ ಮಾಡಿದವರೇ ಇವರು. ನಾವು ಮಾಡಿಲ್ಲ. ನಾನು ಅವತ್ತೊಂದು ಬಿಟ್ಟಿದ್ದೀನಿ, ಇವತ್ತೊಂದು ನಿಮ್ಗೆ ಹೇಳಕ್ ಮಾತಾಡ್ಬೇಕಾದ್ರೆ ಮೀಸಲಾತಿ ಘೋಷಣೆ ಮಾಡಕ್ಕೆ ಮತ್ತು ಅಮಿತ್ ಶಾಗೆ ರಾಜನಾಥ್ ಸಿಂಗ್ಗೆ ಮೋಹನ್ ಭಾಗವತ್ ಅವ್ರಿಗೆ ಬಹಳ ಇಂಪಾರ್ಟೆಂಟ್. ಅವ್ರ ಮೊನ್ನೆ ಒಂದು ಘೋಷಣೆ ಮಾಡೋಗಿದೆ ಬೆಂಗಳೂರಲ್ಲಿ. ನಾವು ಯಾವುದೇ ರಾಜಕೀಯ ಪಕ್ಷ
ಲಿಂಗತ್ವವಾದಿ ಅಲ್ಲ ಅಂತ. ಅಯ್ಯೋ ರಾಮ ರಾಮ ಮಹಿಳೆಯರ ಬಗ್ಗೆ ಸರ್, ಮೊಸಳೆ ಕಣ್ಣು ಮಾತಾಡ ಕೂರ್ಸ್ಕೊಂಡ್ ಬೇಡ. ಸರ್. ದಯಮಾಡಿ ಘೋಷಣೆ ಮಾಡಿ. ಹೇಳಿ ಮೇಡಮ್, ಈಗ ವಿಷಯಕ್ಕೆ ಬರೋಣ. ನೀವು ಕೇಳಿದ ವಿಷಯ. ಆಗಸ್ಟು ಸೆಪ್ಟೆಂಬರು ನವೆಂಬರು ಎಲ್ಲ ಕ್ರಾಂತಿ ಐತಿ. ಹಿಂಗ್ ಸಂಕ್ರಾಂತಿ ಬಂದ್ಬಿಡುತ್ತಾ ಹಿಂಗೆ ಅಂತ. ಫೆಬ್ರವರಿಗೆ ಹೋಗ್ತಾರೆ. ಅಲ್ಲೆಲ್ಲ ಸಂಕ್ರಾಂತಿ ಇದೆ. ಅವಾಗ ಏನಾದ್ರು ಫಿಕ್ಸ್ ಆಗಿದೆ ಹೆಂಗೆ? ಒಂದು ನಿಮಿಷ. ಮೊನ್ನೆ ಅಷ್ಟೇ ನಮ್ಮ ನಾಯಕರಾದಂಥ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ದೆಹಲಿ ಪ್ರವಾಸಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಾಂತಿ ವಾಂತಿ ಯಾವುದೂ ಇಲ್ಲ. ದಯಮಾಡಿ ನವೆಂಬರು ಇಲ್ಲ, ಡಿಸೆಂಬರು ಇಲ್ಲ, ಸಂಕ್ರಾಂತಿಯೂ ಇಲ್ಲ ಅಂತ ಮಾತನ್ನ ಹೇಳಿದ್ದು ನಮ್ಮ ಪಕ್ಷದ ಅಧ್ಯಕ್ಷರೇ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರೂ ಸ್ಪಷ್ಟಪಡಿಸಿದ್ದಾರೆ. ಈಗ ಮುಖ್ಯಮಂತ್ರಿಯಿಂದ ಆಯ್ಕೆ ಮಾಡಿ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ರಾಜ್ಯಪಾಲರು ಓದ್ ಕೊಟ್ಟು ಈಗ 2.5 ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಸಿದ್ದರಾಮಯ್ಯನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಿ.ಕೆ. ಶಿವಕುಮಾರ್ ಸಾಹೇಬರು ಅಲ್ಲ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡಿ, ನಗೋಂಥದ್ದೇನಿದೆಯಪ್ಪ? ಹೋಗಿ ಒಂದ್ ನಿಮಿಷ. ಮೊನ್ನೆ ಒಂದು 2 ತಿಂಗಳಿಂದ ಈ ಪುಲ್ವಾಮಾ ಒಂದ್ ನಿಮಿಷ ನೀವು ಮಾತಾಡೋದು ಏನು ಮಾತಾಡಿಲ್ಲ. ಒಂದ್ ನಿಮಿಷ. ನಿರೂಪಕರು ಯಾಕೆ ಕೇಳಿ ಅವಾಗ ನಿರೂಪಕರು ಮಾತಾಡಿದಾಗ ನೀವ್ ಹೇಳಿದಾಗ ಯಾಕೆ ನೀವು ಜಪ ಮಾಡ್ತೀರಿ ಅಂತ ನಾನು ಕೇಳಿದ್ರಿ. ನಾವು ಜಪ ಮಾಡ್ತಾ ಇಲ್ಲ. ಅವ್ರ ಬಾಯಿಲೆ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಕ್ ಜಪ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರಿಗೆ ಇಲ್ಲ ಎಲ್ಲಾ ಕೆಲ್ಸಕ್ಕೂ ನಮಗೆ ಮುಲಾಮ್ ಇದೆ. ಪಾಪ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದಾರೆ ಬಿಜೆಪಿ. ನೀವು ಮಾತಾಡಲಿಲ್ಲ ಹೋಗ್ತಾರೆ. ದಯಮಾಡಿ ನಾನು ಮಾತಾಡುವಾಗ ಫಸ್ಟ್ ರಿಯಾಕ್ಷನ್ ಕೊಡ್ತಿದ್ದೀನಿ. ಅಲ್ಲ ಕುಮಾರ್ ಅವರೇ, ನೀವು ಕೇಳ್ತಾರೆ ಮೇಡಮ್ ಅವರು ಉತ್ತರ ಕೊಡ್ತಾರೆ. ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರು. ಮೇಡಮ್ ಹೇಳಿ. ಕೆಪಿಸಿಸಿ ಅಧ್ಯಕ್ಷರೇ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾರು ಮಾಡಲ್ಲ. ಒಂದು ಹುಕುಂ ಹೊರಡಿಸ್ಬಿಡಿ ಅಲ್ಲ ನಿಮ್ಮೆಲ್ಲಾ ನಾಯಕರಿಗೆ. ಯಾರು ಮಾತಾಡಂಗಿಲ್ಲ. ಯಾರು ಮಾತಾಡ್ತಾ ಇದ್ದಾರೆ? ರಾಯ್ ರೆಡ್ಡಿ ಅವ್ರು ಮಾತಾಡಿ ಕೇಳಿಸ್ಕೊಳ್ಳಿ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಾವಿರ ಕೇಳ್ತಾರೆ ಸರ್. ಮೇಡಮ್ ನೋಡಿ, ಅದು ಪ್ರಧಾನಮಂತ್ರಿ ಮೋದಿ ಅವ್ರ ತರ ಯಾವುದೇ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಏನು ಮಾತಾಡಬಾರ್ದು. 100 ಅಡಿ 200 ಅಡಿ ದೂರ ನಿಂತಿರ್ಬೇಕು ಎಲ್ಲ ಮಾಧ್ಯಮದವರು ಅಂತ ಫರ್ಮಾನ್ ಹೊರಡಿಸಿದ್ರೆ ಕರ್ನಾಟಕದ ಮಾಧ್ಯಮದವ್ರು ಕೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಮಾತ್ರ ಒಂದು ಕಾನೂನು, ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. ಯಾಕೆ ಪ್ರಧಾನಮಂತ್ರಿ ಮುಂದೆ ಇಡೀ ಮೈಕು ನೋಡೋಣ. ನೀವ್ ಯಾರಾದ್ರೂ ನೀವ್ ಯಾರಾದ್ರೂ ಇಡೀ ಭಾರತ ದೇಶದಲ್ಲಿ ಒಬ್ಬರಾದ್ರೂ ಪ್ರಧಾನಮಂತ್ರಿ ಮುಂದೆ ಮೈಕ್ ಇಡಿ ನೋಡೋಣ. ಅಮಿತ್ ಶಾ ಮುಂದೆ ಇಡಿ, ರಾಜನಾಥ್ ಸಿಂಗ್ ಮುಂದೆ ಇಡಿ ನೋಡೋಣ. ಇದಲ್ಲ ನೋಡಿ. ಒಂದ್ ನಿಮಿಷ. ನಮ್ಮ ಪ್ರಜಾಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಒಂದ್ ನಿಮಿಷ. ರಾಯ್ ರೆಡ್ಡಿ ಅವರು ಮಾತಾಡಿದ್ರು ಉತ್ತರ ಕೊಟ್ಟಿದ್ದಾರೆ. ಹುಕುಂ ಹೊರಡಿಸ್ಲಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರು. ಹುಕುಂ ಹೊರಡಿಸ್ಲಿ. ಯಾವ ನಮ್ಮ ನಾಯಕರು ಮಾತಾಡಬಾರ್ದು ಅಂತ ಹುಕುಂ ಹೊರಡಿಸ್ಲಿ. ಹೋಗ್ಲಿಲ್ವ ಅಂತ ಕೇಳ್ತಾ ಇದ್ದಾರಲ್ಲ ಮಾಧ್ಯಮದವ್ರು ಮೊದಲೋಗದೆ ಕಾಂಗ್ರೆಸ್ನವರು ಯಾರಾಗಬೇಕು ಅಂತ ಹೇಳಕ್ ಒಬ್ಬ ಮಹಿಳಾ ಪತ್ರಕರ್ತರು ಒಳಗಡೆ ಬಿಟ್ಟಿಲ್ಲ. ಅಮಿತ್ ಶಾ ನಿಂತ್ಕೊಂಡು ಖುದ್ದಾಗಿ ಸತೀಶ್ ಜಾರಕಿಹೊಳಿ ಅವರು ನೆನ್ನೆ ಬಂದಿಲ್ಲ ಪಾಲಿಟಿಕ್ಸ್ಗೆ. ಮಾಧ್ಯಮಕ್ಕೆ ಹೇಳಿ ಪ್ರಶ್ನೆ ಅಭಿವೃದ್ಧಿ ಬಗ್ಗೆ ಇರಲಿ, ನಮ್ಮ ಆಂತರಿಕ ವಿಷಯದ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ಲಿ? ನೀವು ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ತೇನೆ. ನನ್ನ ಪ್ರಶ್ನೆ ನಮ್ಮ ಪಕ್ಷದ AICC ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮಗೆ ಕೊಟ್ಟಿರೋ ಕೆಲಸಗಳನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಆ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು. ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗಳಿಗೆ ಗೌರವಯುತವಾಗಿ ಮಾತನ್ನು ಕೊಟ್ಟಿದ್ದಾರೆ. ಅಲ್ಲಿ ಲೋಪ ಇದೆ ಅನ್ನೋದು ಏನಿದೆ ಹೇಳಿ ನೋಡೋಣ. ಲೋಪ ಏನಿದೆ ಅದರಲ್ಲಿ? ಹೌದಲ್ವಾ? ಲೋಪ ಏನು ಅದರಲ್ಲಿ? ಅದು ಪ್ರಶ್ನೆ ಏನು? ಇವ್ರ ತರ ಭಿನ್ನಮತ ಅಲ್ಲೆಲ್ಲ ಆ ಥರ ಎಲ್ಲ ಇದೆಯಾ ನಮ್ದೇನಾದ್ರು? ಇಲ್ಲ ನೋಡಿ, ನಮ್ಮ ಪಕ್ಷದ ಹೈಕಮಾಂಡ್ ಯಾವತ್ತು ಏನು ನಿರ್ಧಾರ ತೆಗೆದುಕೋಬೇಕು ಅದಕ್ಕೆ ನಾವು ಬದ್ಧ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಾಗಿದೆ. ಒಂದಲ್ಲ 10 ಅಲ್ಲ 100 ಬಾರಿ ಸ್ಪಷ್ಟಪಡಿಸಲಾಗಿದೆ. ಪ್ರತಿ ಬಾರಿಯೂ ಬೇರೆ ವಿಚಾರಗಳನ್ನ ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ಬೆಲೆ ಇಲ್ಲ ನೋಡಿ ರಾಯ್ ರೆಡ್ಡಿ ಅವರು. ಮೇಡಮ್ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವರು ಹಿರಿಯರಿದ್ದಾರೆ ರಾಯ್ ರೆಡ್ಡಿ ಅವರು. ಒಂದ್ ನಿಮಿಷ, ಹಿರಿಯರಿದ್ದಾರೆ ರಾಯ್ ರೆಡ್ಡಿ ಅವರು. ಮತ್ತೊಂದು ಅದ್ರ ಜೊತೆಗೆ ಉತ್ತರ ಕೊಡುವಾಗ ಅದ್ರ ಜೊತೆಗೆ ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ. ಏನೇ ನಮ್ಮ ಬದಲಾವಣೆಗಳ ವಿಚಾರ ಬಂದ್ರೆ ಶಾಸಕಾಂಗ ಪಕ್ಷ ಬಂದು
ಚರ್ಚೆ ಆಗುತ್ತೆ, ನಂತರದಲ್ಲಿ ನಿರ್ಧಾರ ತೆಗೆದುಕೋತಾರೆ. ಅಕಸ್ಮಾತ್ ಇದ್ರೆ ಆ ಥರದ್ದು ಅಂತ ಹೇಳಿದ್ದಾರೆ. ಅಲ್ಲಿ ಅಲ್ಲಿಗೆ ಬರ್ತೀನಿ. ರವೀಶ್ ಅವರೇ, ನೀವು ಅದನ್ನ accept ಮಾಡ್ತೀರಾ? ಮಾಧ್ಯಮದವ್ರು ತಾನೇ ಕೇಳಿದ್ದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ತಾನೆ. ರೈಟ್. ಆಮೇಲೆ ಇನ್ನೂ ಹಲವಾರು ಬಾರಿ ಪ್ರಶ್ನೆ ಕೇಳಿದಾಗ ಸಿಎಂ DCM ಉತ್ತರ ಕೊಟ್ಟಿದ್ದಾರೆ ತಾನೆ. ಮತ್ತೆ ಪ್ರತಿದಿನ ಪ್ರತಿ ಕ್ಷಣ ನೋಡಿ ಆಡಳಿತ ವರ್ಗ ಇದರಿಂದ ಆಗ್ತಾ ಇರೋ ಸಮಸ್ಯೆ ಏನು ಅಂತಂದ್ರೆ ಮಹೇಶ್ ಗೌಡ್ರೆ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ ಕುಮಾರ್ ಅವ್ರು ಮಾತಾಡಿದ್ದನ್ನ ಬಹಳ ಚೆನ್ನಾಗಿ ಆಲಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನೋಡಿ, ಮಾಧ್ಯಮದವರು 1000 ಪ್ರಶ್ನೆ ಕೇಳ್ತಾರೆ ಮಹೇಶ್ ಗೌಡ್ರೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, DK ಶಿವಕುಮಾರ್ ಅವರೇ CM ಸ್ಥಾನದಲ್ಲಿ ಕೂತ್ಕೋತಾರ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆಯಾ, ಹೆಂಗೆ ಪರಿಸ್ಥಿತಿ ನಿಭಾಯಿಸ್ತೀರಿ ಅಂತ 1000 ಕೇಳಿದ್ರು ಕೂಡ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಇದು ಚರ್ಚಾಸ್ಪದ ವಿಷಯ ಅಲ್ಲ, ನಾಯಕರೆಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಇದನ್ನ ಪಾಲನೆ ಮಾಡಬೇಕು ಅನ್ನೋದಾದ್ರೆ ಅದು ಬಸವರಾಜ ರಾಯರೆಡ್ಡಿ ಅವ್ರಿಗೂ ಅನ್ವಯಿಸುತ್ತೆ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸುತ್ತೆ, ಸ್ವತಃ DK ಶಿವಕುಮಾರ್ ಅವ್ರಿಗೂ ಅನ್ವಯಿಸುತ್ತೆ. ಮಾಧ್ಯಮದವ್ರು ಕೇಳಿದ್ದಾರೆ, ನಾವು ಉತ್ತರ ಕೊಟ್ಟಿದ್ದೀವಿ ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡೋದು ಹೆಂಗೆ ಮಹೇಶ್ ಗೌಡ್ರೆ? ದಿವ್ಯಾ ಮೇಡಮ್, ಮೊದಲಿನಿಂದಾಗಿ ಅವ್ರ ಪಕ್ಷದಲ್ಲಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳನ್ನ ಮಾಡಿಕೊಳ್ಳಿ, ಸಂತೋಷ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗಿನಿಂದ ಇಲ್ಲಿಯವರೆಗೆ ಏನು ಎಲ್ಲ ಮಾಧ್ಯಮಗಳಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ವಿಶ್ಲೇಷಣೆಗಳು, ಚರ್ಚೆಗಳು ಮಾಧ್ಯಮದಲ್ಲಿ ಆಗ್ತಾ ಇರೋದು ಕಟ್ಟು ಸತ್ಯ. ಇವತ್ತೇನು DK ಶಿವಕುಮಾರ್ ಸಾಹೇಬ್ರು ಅಧ್ಯಕ್ಷ ಇದ್ದಾರೆ, ಅವ್ರು ಯಾರನ್ನು ಅಧ್ಯಕ್ಷ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಮುಖ್ಯಮಂತ್ರಿ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ನಾವು ಈ ರಾಜ್ಯದ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಪಾರ್ಟೀಸ್, ಯಾರು ವಿರೋಧ ಪಕ್ಷದ ನಾಯಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. 2.5 ವರ್ಷಗಳಿಂದ ಈ ಒಂದು ವಿಶ್ಲೇಷಣೆ, ಯಾವ ಒಂದು ಮುಖ್ಯಮಂತ್ರಿ ಚೇಂಜ್ ಆಗೋ ಒಂದು ವಿಶ್ಲೇಷಣೆ ಇವತ್ತು ರಾಜ್ಯ ರಾಜಕಾರಣದ ಮೇಲೆ, ಜನಸಾಮಾನ್ಯರ ಮೇಲೆ, ರಾಜ್ಯದ ಡೆವಲಪ್ಮೆಂಟ್ ಅಭಿವೃದ್ಧಿಯ ಮೇಲೆ ಸಂಪೂರ್ಣವಾಗಿ 2.5 ವರ್ಷಗಳಿಂದ ಕರಿನೆರಳಿಗೆ ತುತ್ತಾಗಿ ಹೋಗಿದೆ. ಏನು ಈ ರಾಜ್ಯ ಈ ಕರಿನೆರಳಿಗೆ ತುತ್ತಾಗಿ ಹೋಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಉದಾಹರಣೆಗೆ ಸಿದ್ದರಾಮಯ್ಯ ಸಾಹೇಬರಿಗೆ, ಹೈಕಮಾಂಡ್ಗೆ, DK ಶಿವಕುಮಾರ್ಗೆ ಇಷ್ಟು ಜನಕ್ಕೆ ಮಾತ್ರ ಗೊತ್ತಿರೋದು ಅವತ್ತು ನಡೆದಂತ ಸಂಭಾಷಣೆ, ಅವ್ರ ಮುಖ್ಯಮಂತ್ರಿ ಸಂಭಾಷಣೆ. ಕುಮಾರ್ ಅವ್ರಿಗೂ ಗೊತ್ತಿಲ್ಲ, ಈ ರಾಜ್ಯದ ಬೇರೆ ಕಾಂಗ್ರೆಸ್ ವ್ಯಕ್ತಿಗಳಿಗೂ ಆ ವಿಶ್ಲೇಷಣೆ ಗೊತ್ತಿಲ್ಲ. ಆದ್ರೂ ಸಹ ಇವತ್ತು ಮಾಧ್ಯಮಗಳು ಜೀವಂತವಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂದಂತ ಕಾಂಗ್ರೆಸ್ ಪಕ್ಷದಲ್ಲೇ ಅವರವರ ಬಣಗಳಲ್ಲಿ ಮಾತನಾಡಿದಂತಹ ಮಾತುಗಳು ಇವತ್ತು ರಾಜ್ಯದಲ್ಲಿ ವಿಶ್ಲೇಷಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇವತ್ತು ಒಂದು ಹೊಸ ವಿಚಾರವನ್ನ ನೀವು ನೋಡಿದೀರ ಅನ್ಸುತ್ತೆ. ಸನ್ಮಾನ್ಯ ರಾಜು ಕಾಗೆ ಅವರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, MLA ಅವರು, ಶಾಸಕರಿದ್ದಾರೆ. ರಾಜು ಕಾಗೆ ಅವರು ಇವತ್ತು ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ಏನು ಬೆಳಗಾವಿ ಅಧಿವೇಶನ ನಡೀತದೆ, ಹೊಸ ಅಧಿವೇಶನದಲ್ಲಿ ಬರುವ ಮೊದಲೇ ಕರ್ನಾಟಕವನ್ನ ಏಕೀಕರಣ ಆಗಿರುವಂತಹ ಕರ್ನಾಟಕವನ್ನ ಹೊಡೆದು ಉತ್ತರ ಕರ್ನಾಟಕವನ್ನ ಮಾಡಿ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ನೀವೇನಾದ್ರೂ ಜಗಳ ಆಡ್ಕೊಳ್ಳಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ, ಉತ್ತರ ಕರ್ನಾಟಕದ 8 ರಿಂದ 10 ಜಿಲ್ಲೆಗಳಿಗೆ ನಾವು ಸತೀಶ್ ಜಾರಕಿಹೊಳಿ ಅವರನ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡು ನೆಮ್ಮದಿ ಆಗಿರ್ತೀವಿ ಅನ್ನೋದು ಒಂದು ಸಂದೇಶ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬಸವರಾಜ ರಾಯರೆಡ್ಡಿ ಅವ್ರದ್ದಾಗಿರ್ಲಿ ಅಥವಾ ಕೇಳಿಸ್ಕೊಳ್ಳಿ ನಾನು ಕೇಳಿಸ್ಕೊಳ್ಳಿ ಕುಮಾರಣ್ಣ. ಆಮೇಲೆ ಇವತ್ತು ನೋಡಿ, ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲದ ಅಧಿವೇಶನ. ನಮ್ಮ JDS ಪಕ್ಷದ ಶರಣಗೌಡ ಕಂದಕೂರ್ ಅವರು ಒಂದು ಪತ್ರವನ್ನ ಈಗಾಗಲೇ ಸನ್ಮಾನ್ಯ ಸ್ಪೀಕರ್ ಅವರಿಗೆ ಬರೆದಿದ್ದಾರೆ. ಕಾಟಾಚಾರಕ್ಕೆ, ಇಲ್ಲಿ ಊಟ ಉಣ್ಕೊಂಡು ಹೋಗಿ ಪಿಕ್ನಿಕ್ ಬರೋದಿಕ್ಕೆ, ಉತ್ತರ ಕರ್ನಾಟಕವನ್ನ ಹೀನಾಯವಾಗಿ ಜನ ಆಡ್ಕೊಳ್ಳೋದಿಕ್ಕೆ ಬರಬೇಡಿ. 30 ರಿಂದ 40 ಕೋಟಿ 200 ಕೋಟಿವರೆಗೂ ಖರ್ಚಾಗೋದನ್ನ ದಯವಿಟ್ಟು ಮಾಡಬೇಡಿ. ಇಲ್ಲಿ ಮಾಡೋದಾಗಿದ್ರೆ, ನೀವು ಯೋಚನೆ ಮಾಡೋದಾಗಿದ್ರೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವು ಮಾತನಾಡೋದಾದ್ರೆ ಬನ್ನಿ ಅಂತ ಹೇಳಿ ಈಗ ಆಲ್ರೆಡಿ ಶರಣಗೌಡ ಕಂದಕೂರ್ ಅವರು, ನಮ್ಮ JDS ಪಕ್ಷದ ನಾಯಕರು, ಅವರು ಈಗಾಗಲೇ ಸ್ಪೀಕರ್ ಅವರಿಗೆ ಲೆಟರ್ ಬರೆದಿದ್ದಾರೆ. ಇವತ್ತು ಏನು ಬಿಹಾರದ ಚುನಾವಣೆ ನಂತರ ರಾಜ್ಯದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮಗಳಲ್ಲಿ ಇವತ್ತು ನೋಡಿ, ಬೆಳಿಗ್ಗೆಯಿಂದ ಪ್ರತಿಯೊಂದು ಮಾಧ್ಯಮದಲ್ಲೂ ಇದೇ ವಿಶ್ಲೇಷಣೆ. DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲಿ, ನಾವು ಬೇಡ ಅಂತ ಹೇಳ್ತಾ ಇದ್ದಿಲ್ಲ. ಆದ್ರೆ ಇವತ್ತು ಹೈಕಮಾಂಡ್ ಇದೆ, ಆ ಕಮಾಂಡ್ ಇದೆ, ಈ ಕಮಾಂಡ್ ಇದೆ ಅಂತೇಳಿ ರಾಜ್ಯದ ಸಮಸ್ಯೆಗಳ ಬಗ್ಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಏನ್ ನಡೀತಾ ಇದೆ ಸಮಸ್ಯೆಗಳು, ಅದ್ರ ಬಗ್ಗೆ ಒಬ್ಬನು ಮಾತಾಡೋನಿಲ್ಲ. ಯಾರು ಕಾಂಗ್ರೆಸ್ನಲ್ಲಿ ಹೋಗಿ ಬೇಕಾದ್ರೆ ರಾಜಣ್ಣನ್ ಕೇಳಿ, ಆಯ್ತಪ್ಪ 2.5 ವರ್ಷ ಆಯ್ತು, ಯಾರು ಸಿದ್ದರಾಮಯ್ಯ ಸಾಹೇಬ್ರು ಬಂದಿ 5 ಪಂಚ ಗ್ಯಾರಂಟಿಗಳು ಬಿಟ್ರೆ ಇನ್ ಯಾವ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿದ್ ಒಂದೇ ಗ್ಯಾರಂಟಿ ಅವ್ರದ್ದು.
ಯಾರು ನಮಗೂ ಕೇಳಿ ಕೇಳಿ ಮೇಡಮ್ 2.5 ವರ್ಷಗಳಿಂದ ನಿಮ್ ಟಿವಿಲಿ ಇದನ್ನೇ ಮಾತನಾಡಿ ಕಿವಿ ಹೋಗ್ಬಿಟ್ಟಿದೆ. ವಿರೋಧ ಪಕ್ಷ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಳ್ಳೋ ಕೂತ್ಕೊಳ್ಳೋ ತರ ಆಗ್ಬಿಟ್ಟಿದೆ. ಏನಪ್ಪ ಕತೆ ಇವತ್ತು ರಾಜ್ಯದಲ್ಲಿ ಈ ಜೀವಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋದಿಕ್ಕೆ ಏನಿಲ್ವಲ್ಲಪ್ಪ ಅಂತೇಳಿ. ಅದಕ್ಕೆ ನಾವು ಇನ್ ಮುಂದೆ ಏನ್ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಹರಿಯಾಣ ಚುನಾವಣೆ ಆಯ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಲ್ಲ. ಮತ್ತೆ ಇದ್ರ ಇನ್ನೊಂದು ಇದಾಯ್ತು, ಮುಖ್ಯಮಂತ್ರಿ ಆಗ್ಲಿಲ್ಲ. ಬಿಹಾರದ ಚುನಾವಣೆ ಆಯ್ತು, ಅವ್ರ ಮುಖ್ಯಮಂತ್ರಿ ಖಂಡಿತ ಆಗೋದಿಲ್ಲ, ಬರ್ದ್ ಮಾಡಿಕೊಳ್ಳಿ. ಇಲ್ಲಿಗೆ ಈ ರಾಜ್ಯದಲ್ಲಿ ಅಕಸ್ಮಾತ್ ಆದುದ್ದೇ ಆದ್ರೆ ಒಂದು ಹೊಸ ಅಸ್ತ್ರ ಇದೆ ಸಿದ್ದರಾಮಯ್ಯನವ್ರದ್ದು. ಆ ಬುಠ ಅಂದ್ರೆ ಕುಮಾರ್ ಅವ್ರಿಗೂ ಗೊತ್ತಿದೆ. ಅಹಿಂದ ಎಂಬ ಅಸ್ತ್ರವನ್ನ ಬಿಟ್ಟುದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಿರ್ತಾರೆ ಅನ್ನೋದು ಕಲ್ಲೋಲ ಎಲ್ಲಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅಂತ ಅಸ್ತ್ರವನ್ನ ಮಡಿಕ ಕೂಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ನೀವು ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮಗೂ ಸಾಕಾಗಿ ಹೋಗಿದೆ. ನಿಮ್ ಕೈ ಮುಗಿತೀನಿ, ಬನ್ನಿ ರೋಡ್ ಮುಚ್ಚಿ, ನಿಮ್ ಕೈ ಮುಗಿತೀನಿ, ಬನ್ನಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಣ. ಎಲ್ಲಿ ಸದನದಲ್ಲಿ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀರಾ ಜನ ಕೇಳ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಕುಮಾರ್ ಮಾಡಿದ್ರಿ ಮಹೇಶ್ ಗೌಡ್ರೆ ಬಹಳ ವ್ಯಾಲಿಡ್ ಪಾಯಿಂಟ್ ರೈಸ್ ಮಾಡಿದ್ರಿ. ಚಳಿಗಾಲದ ಅಧಿವೇಶನದಲ್ಲಾದ್ರೂ ನನ್ನ ಮನವಿ ಏನ್ ಗೊತ್ತಾ, ಪ್ರತಿಪಕ್ಷಗಳು ಅವ್ರ ಹೇಳಿಕೆ ಹೂಗುಟ್ಟದಲ್ಲ, ಸರಿಯಾದ ಅಂಕಿಅಂಶ ಇಟ್ಕೊಂಡು ಪ್ರಶ್ನೆ ಮಾಡಿ. ಅದನ್ನು ನಾವು ಕಳೆದ ಅಧಿವೇಶನದಲ್ಲಿ ನೋಡಲಿಲ್ಲ, ಅದಕ್ಕೂ ಹಿಂದಿನ ಅಧಿವೇಶನದಲ್ಲಿ ನೀವು ಒಬ್ಬ ಪ್ರತಿಪಕ್ಷ ನಾಯಕನನ್ನು ಗುರುತಿಸೇ ಇರಲಿಲ್ಲ, ನಾಯಕನೇ ಇಲ್ದಂಗೆ ಅಧಿವೇಶನ ಮಾಡಿದ್ದಾಯ್ತು. ಹಾಗಾಗಿ ಈ ಸತಿನಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ನಾವು ಬಯಸ್ತೀವಿ. ನೋಡಿ ಮಹೇಶ್ ಗೌಡ್ರು ಹೇಳ್ದಂಗೆ ಹೊಸ ಕರ್ನಾಟಕ ಬೇಕಂತವ್ರಿಗೆ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ರೈಟ್, JDS ವಕ್ತಾರರಾಗಿರುವಂಥ ಮಹೇಶ್ ಗೌಡ್ರು ಹೇಳ್ದಂಗೆ ಹೌದು, ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಬೆಲೆ ಏರಿಕೆ ಇರ್ಬೋದು, ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು, ಅತ್ಯಾಚಾರದಂಥ ಪ್ರಕರಣಗಳಿರ್ಬೋದು. ನೋಡಿ ದೆಹಲಿ ಬ್ಲಾಸ್ಟ್ ಆಗಿದೆ, ಇಲ್ಲೆಲ್ಲ ಭದ್ರತೆ ಅಂತ ಹೇಳಿ ಬಹಳಷ್ಟು ಕಂಗಾಲಾಗಿರುವಂಥ ಸನ್ನಿವೇಶ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ, ಯಾರೂ ಆತಂಕ ಬಿಡಬೇಡಿ, ನಥಿಂಗ್ ಟು ವರಿ, ವಿ ಆರ್ ವಿತ್ ಯು, ಈ ಥರದ ಹೇಳಿಕೆಗಳನ್ನು ಕೊಡಬೇಕಾಗಿರುವಂಥ ನಾಯಕರು ದಿಲ್ಲಿ ಅಂತೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತೆ, ಸೋನಿಯಾ ಗಾಂಧಿ ಅಂತೆ, ರಾಹುಲ್ ಗಾಂಧಿ ಅಂತೆ. ಬೇಕಾ ಇದೆಲ್ಲ? ನೋಡಿ, ನೀವು ಆಯ್ಕೆ ಮಾಡಿರುವಂಥ ನಾಯಕರು ಯಾವ್ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತ ಜಸ್ಟ್ ಅಬ್ಸರ್ವ್. ಬದಲಾವಣೆಯ ಕ್ರಾಂತಿ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ರಾಜ್ಯದ ಜನ ನೋಡಿ ಎಷ್ಟರ ಮಟ್ಟಿಗೆ ನಾವು ದಿಕ್ಕಾಪಾಲಾಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜ್ವಲಂತ ಸಮಸ್ಯೆಗಳಿಗೆ, ನಮ್ಮ ಮನೆಯ ಸಮಸ್ಯೆಗಳಿಗೆ ಆಸರೆ ಆಗ್ತಾರೆ ಅಂತೇಳಿ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಬಿಟ್ಟು ಅವ್ರು ನೋಡಿ ಗದ್ದುಗೆಯ ಗುದ್ದಾಟದಲ್ಲಿ ಎಷ್ಟರ ಮಟ್ಟಿಗೆ ಬ್ಯುಸಿಯಾಗಿದ್ದಾರೆ ಅನ್ನುವಂತಹ ಆತಂಕ, ಬೇಸರ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷ ಅಂದಾಗ ಅವ್ರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ. ರವೀಶ್ವರೇ, ಆಗಲೇ ಕುಮಾರ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟನ್ನೇ ಇಟ್ಕೊಂಡು ಮಾತಾಡೋಣ. ಮಾಧ್ಯಮದವ್ರು ಸಾವಿರ ಕೇಳ್ತಾರೆ, ಯಾಕೆಂದರೆ ಅಷ್ಟು ಗೊಂದಲ ಇದೆ. ರವೀಶ್ ಅವರೇ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರ, ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ತಾರ, ಅಥವಾ ದಲಿತ CM ಅನ್ನೋ ಕೂಗಿರೋದ್ರಿಂದಾಗಿ ಅಲ್ಲಿ ಡಾಕ್ಟರ್ G ಪರಮೇಶ್ವರ ಇಲ್ಲ ಖರ್ಗೆ ಅವರೇ ಬರ್ತಾರೆ. ಈ ಥರದ ಸಹಜ ಪ್ರಶ್ನೆಗಳಿರ್ತವೆ. KPCC ಅಧ್ಯಕ್ಷರು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದಾಗಿ, ಹಿಂದೊಂದು ಸತಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿರೋದ್ರಿಂದಾಗಿ ಆ ಸೂಚನೆ ರಾಷ್ಟ್ರಾಧ್ಯಕ್ಷರಾಗಿ ಅವ್ರು ಕೊಟ್ಟಿರೋ ಸೂಚನೆ, ರಾಜ್ಯಾಧ್ಯಕ್ಷರಾಗಿ ಇವ್ರು ಕೊಟ್ಟಿರೋ ಸೂಚನೆ ಪ್ರತಿಯೊಬ್ಬರಿಗೂ ಫಾಲೋ ಮಾಡಬೇಕು. ಅಂದಮೇಲೆ ರಾಯರೆಡ್ಡಿಯವರು ಇದು ಶಾಸಕರ ತೀರ್ಮಾನ ಅಂತಿಮ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಈ ಥರದ ಸ್ಟೇಟ್ಮೆಂಟ್ ಕೊಡ್ತಾರೆ. ಮಾಧ್ಯಮದವ್ರು ಸಾವಿರ ಕೇಳ್ತಾರೆ, ಇದು ಚರ್ಚೆಯ ವಿಷಯ ಅಲ್ಲ ಅಂದ್ಬಿಟ್ರೆ ಮುಗ್ದೋಗಲ್ವಾ? ಖಂಡಿತವಾಗ್ಲೂ ಅವ್ರು ಒಂದೇ ಮಾತಲ್ಲಿ ಹೇಳ್ಬೋದು, ಇದು ನನಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ನಮ್ಮ ನಾಯಕರು ಮಾತಾಡ್ತಾರೆ ಅಥವಾ ಹೈಕಮಾಂಡ್ ಮಾತಾಡ್ತಾರೆ ಅಂತ ಹೇಳ್ಬೋದು. ಅದರ ಅರ್ಥ ಏನಂದ್ರೆ, ಇವ್ರು ಹೇಳ್ತಾ ಇರೋದೇನಂದ್ರೆ ಹೈಕಮಾಂಡಿನ ಮಾತಿಗೆ ಕಿಮ್ಮತ್ತಿಲ್ಲ, ಹೈಕಮಾಂಡ್ ನಮ್ಗೆ ಹೇಳ್ತಾರೆ ಅಷ್ಟೇ, ಹೆಸರಿಗೆ ಮಾತ್ರ ಹೇಳ್ತಾರೆ ಅಷ್ಟೇ, ಶಾಸಕರು ಇಲ್ಲಿ ನಿರ್ಣಯ ಮಾಡೋದು ತೀರ್ಮಾನ. ನಮ್ಗೆ ಸಿದ್ದರಾಮಯ್ಯ ಹೈಕಮಾಂಡ್ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡಿದ್ದಾರೆ. ಅದು ಏನಂದ್ರೆ ಅದನ್ನು ಪಾಪ ಕುಮಾರ್ ಅವರು ಸಮರ್ಥನೆ ಮಾಡ್ಕೊತಾರೆ. ಅಂದ್ರೆ ಪಾಪ ಅವ್ರಿಗೆ ವಿಧಿ ಇಲ್ಲ, ಬೇರೆ ಅವಕಾಶ ಇಲ್ಲ, ಅವ್ರಿಗೆ ವಿಧಿ ಸಮರ್ಥಿಸ್ಕೊಂಡ್ಲೇಬೇಕು. ಸಮರ್ಥಿಸ್ಕೊಂಡ್ಲಿಲ್ಲ ಅಂದ್ರೆ ಅವರು ಇಲ್ಲಿ ಈ ಪ್ಯಾನಲ್ ಕುತ್ಕೊಂಡು ಮಾತಾಡೋಕ್ಕೆ ಆಗಲ್ಲ. ಎನಿ ಪ್ಯಾನಲ್ ಒಬ್ಬ ವಕ್ತಾರ ಆಗ್ಬಿಟ್ಟು ಸಮರ್ಥಿಸ್ಕೊಳ್ಳೋದೇ ಬೇರೆ ದಾರಿನೇ ಇಲ್ಲ. ಆದರೆ ವಾಸ್ತವದಲ್ಲಿ ಹೇಳ್ಬೇಕಂತಂದ್ರೆ ಅವ್ರು ಏನಂದ್ರೆ ದಿನ ಅವ್ರದ್ದು ಹೈಕಮಾಂಡ್ ವೀಕ್ ಆಗ್ತಾ ಇದೆ, ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇಲ್ಲಿ ಬಣಬಡಿದಾಟಗಳು ಜಾಸ್ತಿ ಆಗಿದೆ. ಈಗ ಉದಾಹರಣೆಗೆ ಹೇಳ್ಬೇಕು, ಅಲ್ಲ ನೀವು ಹೇಳೋದು ನೋಡಿದ್ರೆ ಹೈಕಮಾಂಡ್ ಅಂತ ಎಲ್ಲ ಡೆಲ್ಲಿ ಹೋಗ್ತಾ ಇದ್ದಾರೆ. ಈಗ ಹೈಕಮಾಂಡ್ ಅಂತೆಲ್ಲ ಕಾಂಗ್ರೆಸ್ನವ್ರು ಕರ್ನಾಟಕಕ್ಕೆ ಬರ್ಬೇಕಾ ಹೆಂಗೆ? ಖಂಡಿತವಾಗ್ಲೂ ಅದೇ ಪರಿಸ್ಥಿತಿ ಬರ್ತದೆ ಸ್ವಲ್ಪ ದಿನಗಳಲ್ಲಿ. ಯಾಕಂತಂದ್ರೆ ಡೆಲ್ಲಿಗೆ ಹೋದ್ ಸುಮ್ಮನೆ ಇರೋದು ಶಾಸ್ತ್ರಕ್ಕಷ್ಟೇ ನಾಮಕಾವಸ್ಥೆ ಹೋಗ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಏನಕ್ಕೆ ಹೋಗಿರ್ಬೋದು? ಯಾಕಂದ್ರೆ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಕೂಡ ಬಹಳ ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದನೂ ಸಹ ಅವರ ಅಧ್ಯಕ್ಷ ಗಾದೆಗೆ ಕಣ್ಣಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮುಖ್ಯವಾಗಿ ಅವರ ಅಧ್ಯಕ್ಷ ಸ್ಥಾನನ ಅಲಂಕರಿಸಬೇಕು ಅಂತ ಅವರು ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ಮುಂದಿನ ದಿನಗಳಲ್ಲಿ ನಾನು
ಮುಂದಿನ ಸಾರ್ವತ್ರಿಕ ಚುನಾವಣೆ ನಂತರ ಮುಖ್ಯಮಂತ್ರಿ ಗಾದೆ ಹೇರಬೇಕು ಅಂತಂದ್ರೆ ಅಧ್ಯಕ್ಷ ಗಾದೆನ ಫಸ್ಟ್ ಅಲಂಕರಿಸಿ ಆಮೇಲೆ ರಾಜ್ಯನ ಗೆದ್ರೆ ಅದು ಅವಕಾಶ ಇರುತ್ತೆ ಅನ್ನೋ ಒಂದು ದೂರದೃಷ್ಟಿಕೋನ ಇಟ್ಕೊಂಡು ಅವರು Long term plan. ಹೌದು ಲಾಂಗ್ ಟರ್ಮ್ ಪ್ಲಾನ್ ಅವ್ರಿಗೆ ಗೊತ್ತಿಗೆ ಈ ಸದ್ಯದಲ್ಲಿ ನಾನು ಏನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದ್ರು ಪೈಪೋಟಿ ಮಾಡಿದ್ರೆ ಇರೋ ಸ್ಥಾನನ ಕಳ್ಕೋಬೇಕಾಗುತ್ತೆ ಮತ್ತೆ ತುಂಬಾ ಗುರಿ ಆಗ್ಬೇಕಾಗುತ್ತೆ ಬೇರೆ ಬೇರೆ ಕಾರಣಗಳಿಂದ. ಆ ಉದ್ದೇಶ ಇಟ್ಕೊಂಡು ಅವ್ರೇನ್ ಮಾಡಿದ್ದಾರೆ. ಬಟ್ ಈಗ ಮಹೇಶ್ ಗೌಡ್ರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಏನೋ ಕರ್ನಾಟಕದ ವಿಭಾಗ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಸತೀಶ್ ಜಾರಕಿಹೊಳಿ ಅವ್ರನ್ನ CM ಮಾಡ್ತೀವಿ ಅನ್ನೋ ಕೂಗು ರಾಜು ಕಾಗೆ ಅವ್ರು ಮಾತಾಡಿರೋದು ಇದು ವಿಚ್ ಇಸ್ ಲಿಟ್ರಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗ್ತಿದೆ ಟಾಕ್ ಅಂತ ಅನ್ಸುತ್ತೆ. ಆಕ್ಚುಲಿ ಯಾವ ರಾಜ್ಯ ವಿಭಜನೆ ಮಾಡೋದು ಆ ಥರ ಹೇಳಿಕೆ ಕೊಡೋದು ಮೂರ್ಖತನದ ಪರಮಾವಧಿ. ಅವ್ರು ಹೇಳಿದವರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಹೇಳಿದ್ರೆ ಅದು 100% ಮೂರ್ಖತನದ ಪರವಾದ. ಆದರೂ ಉತ್ತರ ಕರ್ನಾಟಕ ಇದೆಲ್ಲ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಬಿಜೆಪಿ ಆಡಳಿತದಲ್ಲೂ JDS ಆಡಳಿತದಲ್ಲೂ ಕಾಂಗ್ರೆಸ್ ಆಡಳಿತದಲ್ಲೂ ನೋವಿದೆಯಲ್ಲ. ನಮ್ಮ ಜಿ ಪ್ಯಾನಲ್ ಅಲ್ಲಿ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಬೆಂಗಳೂರು ಅಷ್ಟೇ ಕರ್ನಾಟಕ ಅಲ್ಲ, ನೀವು ಬೆಳಗಾವಿಂದನೂ ಪರಿಗಣಿಸಬೇಕು, ಆಮೇಲೆ ಹೈದರಾಬಾದ್ ಕರ್ನಾಟಕನೂ ಪರಿಗಣಿಸಬೇಕು, ಮಧ್ಯ ಕರ್ನಾಟಕನೂ ಪರಿಗಣಿಸಬೇಕು. ನೀವು ಬೆಂಗಳೂರನ್ನೇ ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾರೆ, ಆಬ್ವಿಯಸ್ಲಿ ಅವ್ರಿಗೆ ಆ ಭಾವನೆ ಬರೋದ್ರಲ್ಲಿ ತಪ್ಪಿಲ್ಲ. ಬಟ್ ಆ ಥರ ಮಾಡಬಾರ್ದು. ಇವರು ಯಾವುದೇ ಸರ್ಕಾರಗಳು ಬಂದ್ರೂ ಸಹ ಪ್ರಾಮಾಣಿಕ ಎಲ್ಲ ಸಮಗ್ರ ಕರ್ನಾಟಕನ ಅಭಿವೃದ್ಧಿ ಮಾಡೋ ಥರ ಇವರು ಅಂಕಿಅಂಶಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳು ಕೊಟ್ಟರೆ ಅವ್ರು ಹಂಗೆ ಹೇಳಲ್ಲ. ಬರೀ ಚುನಾವಣೆ ಬಂದಾಗ ಮಾತ್ರ ಹೋಗ್ಬಿಟ್ಟು ಅವ್ರಿಗೆ ಅದೇನೋ ಬಾಯಿಗೆ ಮೊಸರು ಸರ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಅವ್ರಿಗೇನು ಅಭಿವೃದ್ಧಿ ಮಾಡಲಿಲ್ಲ ಅಂದಾಗ ಆ ಹೇಳಿಕೆ ಬಂದಿರೋದು ಸಹಜ ಇರ್ಬೋದು. ಬಟ್ ಅದು ತಪ್ಪು, ಆ ಹೇಳಿಕೆ ತಪ್ಪು. ಒಂದು ಪಕ್ಷ ಆತ್ಮಾನಂದ ಅವರ ಒಪ್ಪಂದ ಆಗಿದ್ರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ, ಯಾಕಂದ್ರೆ ಅವ್ರು ನುಡಿದಂತೆ ನಡೆಯೋರಲ್ವಾ. ಎಟ್ ದ ಸೇಮ್ ಟೈಮ್ ರವೀಶ್ ಅವ್ರ ಸ್ಟೇಟ್ಮೆಂಟ್ ನೋಡಿ, ಬಿಹಾರ್ ಎಲೆಕ್ಷನ್ ನಂತರ ಹೈಕಮಾಂಡೇ ವೀಕ್ ಆಗ್ತಿದೆ, ಸಿದ್ದರಾಮಯ್ಯನವ್ರು ಸ್ಟ್ರಾಂಗ್ ಆಗ್ತಿದ್ದಾರೆ. ಒಂದು ಕಡೆ ನುಡಿದಂತೆ ನಡಿಬೇಕು, ಸಿದ್ದರಾಮಯ್ಯನವರೇ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂದರೆ ಬಿಸಿ ತುಪ್ಪ ಇದು. ನೋಡಿ, ಸಿದ್ದರಾಮಯ್ಯನವ್ರು ಸ್ಟ್ರಾಂಗ್ ಆಗೋಕ್ಕೆ ಹಾಗೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅನ್ನೋದರಲ್ಲಿ ಅದೇ ಡೌಟ್ ಬೇಡ. ಅವರ ಶಕ್ತಿ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು ಯಾರೇ ಆದರೂ. ಆದರೆ ಅದು ಕಾಂಗ್ರೆಸ್ಸಲ್ಲಿ ನಡೆಯಲ್ಲ. ಕಾಂಗ್ರೆಸ್ಸಲ್ಲಿ ಈ ಥರದ ವ್ಯವಸ್ಥೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಎಂತೆಂಥ ನಾಯಕರನ್ನು ಬಂದು ರಾತ್ರಿ ಬದಲಾವಣೆ ಮಾಡಿ ಫ್ಲೈಟ್ ಹತ್ಬಿಟ್ಟಿದ್ದಾರೆ. ಅದು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಕಳೆದ ಬಾರಿ 2 ತಿಂಗಳ ಹಿಂದೆ ಅವರ ಹೈಕಮಾಂಡ್ ನಾಯಕರು ಯಾರು ಕೂಡ ಭೇಟಿನೇ ಆಗಲಿಲ್ಲ. ಸೋನಿಯಾ ಗಾಂಧಿ ಅವರು ಭೇಟಿ ಆಗಲಿಲ್ಲ, ರಾಹುಲ್ ಗಾಂಧಿ ಅವರು ಭೇಟಿ ಆಗಲಿಲ್ಲ. ಆ ಭೇಟಿಗೆ ಪಾಪ ಒಂದು ದಿನ ಮುಖ್ಯಮಂತ್ರಿ ಅಲ್ಲೇ ಕಾದು ಕೂತಿದ್ರು. ಭೇಟಿ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅದೇ ಕರ್ನಾಟಕದ ಭವನಕ್ಕೆ ಬಂದು ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟನ್ನು ಮಾಡ್ತಾರೆ. ಅಲ್ಲಿಂದ ಎಲ್ಲ ಪತ್ರಕರ್ತರನ್ನ ಸೇರಿಸಿ ಅಲ್ಲೊಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಬರ್ತಾರೆ, 5 ವರ್ಷ ನಾನೇ CM. ಅಲ್ಲಿಂದ ಶುರುವಾಯಿತು. ಅದೆಲ್ಲವನ್ನು ನೋಡಿದ್ರೆ ಅದಾದಮೇಲೆ ಒಂದಷ್ಟು ಕೆಲಸ ಆದಮೇಲೆ DK ಶಿವಕುಮಾರ್ ಅವ್ರು ಹೋಗ್ತಾರೆ, ಭೇಟಿ ಆಗ್ತಾರೆ. ಸಿದ್ದರಾಮಯ್ಯನವ್ರಿಗೆ ಸಿಗದೇ ಇದ್ದಂಥ ಹೈಕಮಾಂಡ್ ನಾಯಕರು DK ಶಿವಕುಮಾರನ್ನ ಭೇಟಿ ಆಗ್ತಾರೆ. ಅದಾದ್ಮೇಲೆ ಬಂದಂಥ ಸಿದ್ದರಾಮಯ್ಯನವ್ರ ಹೇಳಿಕೆ ಇದೇ ಮಾಧ್ಯಮದಲ್ಲಿ, ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾನು 5 ವರ್ಷ CM ಆಗ್ತೀನಿ ಅಂತ ಸಿದ್ದರಾಮಯ್ಯನವ್ರು ಮತ್ತೆ ಉಚ್ಚರಿಸ್ತಾರೆ. ಎಲ್ಲೋ ಒಂದು ಕಡೆ ಶಾಸಕರ ಬೆಂಬಲ, ಸುರ್ಜೇವಾಲಾ ಅವರ ಹೇಳಿಕೆಗಳು, ಈ ಒಪ್ಪಂದ ಆಗಿದೆ ಅನ್ನೋದಕ್ಕೆ ಪೂರಕವಾಗಿ ಎಲ್ಲೋ ಸಿದ್ದರಾಮಯ್ಯನವ್ರಿಗೂ ಒಂದು ಕಡೆ ಅನುಮಾನ ಬಂದಿದೆ, ನಾಯಕತ್ವವನ್ನು ಬಿಟ್ಕೊಡ್ಬೇಕಾಗುತ್ತೆ ಅನ್ನುವಂಥ ಒಪ್ಪಂದ ಆಗಿರೋದ್ರಿಂದನೇ DK ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುವಂಥ ಕೆಲಸಗಳನ್ನು ಇವತ್ತಿನ ದಿನಗಳಲ್ಲಿ ಮಾಡ್ತಾ ಹೋದರು. ಸ್ವಂತ ಮಗನ ಕೈಲಿ ಅವರು ರಾಜಕೀಯ ಅಂಚಿಗೆ ಬಂದಿದ್ದಾರೆ, ಇನ್ನೊಬ್ಬರ ನಾಯಕರನ್ನ ನಾವು ಕೊಡಬೇಕು ಅನ್ನುವಂಥ ಹೇಳಿಕೆ, ಮತ್ತು ಸಿದ್ದರಾಮಯ್ಯನವ್ರ ಬಾಯಿಂದನೇ ಬಂದಂಥದ್ದು. ಕಳೆದ ಬಾರಿ ಹೇಳಿದಂಥ ಈ ಚುನಾವಣೆ ನನ್ನ ಚುನಾವಣೆ, ಕೊನೆಯ ಚುನಾವಣೆ ಅಂತೇಳಿ ಎಲೆಕ್ಷನ್ ನಿಂತು CM ಆದರು. ಮತ್ತೆ ಈಗ ಮೊನ್ನೆ ಹೇಳಿದ್ದೇನು, 28ಕ್ಕೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದನ್ನ ಮತ್ತೊಂದು ಚೆಕ್ಮೇಟ್ನ ಹೈಕಮಾಂಡ್ಗೆ ಇಟ್ಟಿದ್ದಾರೆ. ಇದು DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. DK ಶಿವಕುಮಾರ್ ಮತ್ತೆ ಯಾಕೆ ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಜಾರಕಿಹೊಳಿ ಅವರು ಯಾಕೆ ಪ್ರವಾಸ ಮಾಡ್ತಾ ಇದ್ದಾರೆ, ಇದೆಲ್ಲದೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಚಿಂತೆ ಇಲ್ಲ. ಅವರಲ್ಲೇ ಈ ಚೆಕ್ಮೇಟ್ಗಳು ಅವರನ್ನ ಇನ್ನೊಬ್ರನ್ನ ಓವರ್ಟೇಕ್ ಮಾಡುವಂಥದ್ದು, ಹೋಗುವಂಥದ್ದು, ಭೇಟಿ ಆಗುವಂಥದ್ದು, ಒಪ್ಪಂದ ಆಗಿರೋದ್ರಿಂದನೇ ಈ ಕೆಲಸಗಳೆಲ್ಲ ಆಗ್ತಾ ಇರೋದು. ಒಂದಷ್ಟು ನಾಯಕರು DK ಶಿವಕುಮಾರ್ ಆಗ್ಬೇಕು ಅನ್ನುವಂಥದ್ದು, ಒಂದಷ್ಟು ನಾಯಕರು ಅಂಥದ್ದಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರ ಹಿಂಬಾಲಕರಿಗೆ ಹೇಳಿ, ಅವ್ರ ಸಮುದಾಯಕ್ಕೆ ಹೇಳಿ ಪತ್ರ ಅಭಿಯಾನ ಯಾಕೆ ಮಾಡ್ಬೇಕಾಯ್ತು ಮೈಸೂರಲ್ಲಿ? ಪತ್ರ ಅಭಿಯಾನವನ್ನ
ಏನು ಕುರುಬರಿಗೆ ಮಾತ್ರ CM ಸಿದ್ದರಾಮಯ್ಯನವರು ಇಡೀ ಸಮಸ್ತ ಜನ 137 ಸೀಟು ಮ್ಯಾಂಡ್ರೇಟಿ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಅವ್ರು CM ಆಗಿದ್ದಿದ್ರೆ ಆ ಒಂದು ಸಮುದಾಯದವರು ಹೋರಾಟ ಮಾಡ್ತೀವಿ, ಪತ್ರಾಭಿಯಾನ ಮಾಡ್ತೀವಿ, ಸಂದರ್ಭ ಬಂದರೆ ನಾವು ಹೈಕಮಾಂಡ್ಗೆ ಟ್ರೈನ್ ಬುಕ್ ಮಾಡಿ ಹೈಕಮಾಂಡನ್ನೇ ಭೇಟಿ ಮಾಡಿ ನಾವು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರೇ ಇರಬೇಕು, ಅವರನ್ನೇ ನಾವು ಒಪ್ಕೊಂಡು 5 ವರ್ಷ CM ಆಗಿ ಮಾಡಿದ್ದು ಅಂತ ಹೇಳ್ತೀವಿ ಅನ್ನುವಂಥ ಹೇಳಿಕೆನ ಕಾಂಗ್ರೆಸ್ ಮುಖಂಡರೇ ಹೇಳ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಇದು ಶುರು ಆಗುತ್ತೆ. ಇನ್ನು DK ಶಿವಕುಮಾರ್ ಅವ್ರ ಬಣ ಶುರು ಆಗುತ್ತೆ. ನೀವೇನ್ ಮಾಡ್ತಿದ್ರಿ ಪ್ರತಿಪಕ್ಷದವರು? ಮಾಡ್ಲಿ, ನೆಟ್ಟಗಿರಂಗ್ ಮಾಡಿ. ಸೈಲೆನ್ಸ್ ಕೂಡ ಎಲ್ಲ ಒಂದ್ ಕಡೆ ಕೆಲಸ ಮಾಡುತ್ತೆ. ಆ ಸೈಲೆನ್ಸ್ ಕೂಡ ಇದೀವಿ ನಾವು, ಸೈಲೆನ್ಸ್ ಆಗಿದೀವಿ ಅಂದ್ರೆ ಹೌದು. ನಮಗೆ ಅವರ ಜನ ನೋಡ್ರಿ, ಇವತ್ತು ರಸ್ತೆ ಇಲ್ಲ, ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. IT-BT ಕಂಪ್ನಿಗಳು, ಅನೇಕ ಉದ್ಯಮಗಳು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ದೇನೆ, ಇನ್ವೆಸ್ಟ್ಗೆ ಎಲ್ಲ ವ್ಯವಸ್ಥೆ ಇದ್ರು, ಇವ್ರ ಕುದ್ದಾಟ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಸರಿಯಿಲ್ಲ ಅಂತೇಳಿ ಬೇರೆ ರಾಜ್ಯಗಳಿಗೆ ಇವತ್ತು ಉದ್ಯೋಗ ಹೋಗ್ತಾ ಇದೆ ಎಲ್ಲ IT ಕಂಪನಿಗಳು. ಅದನ್ನ ಜನಕ್ಕೆ ತಿಳಿಸಬೇಕಾಗಿದೆ, ತಿಳಿಸ್ತಾ ಇದೀವಿ. ನಾವು ತಿಳಿಸ್ತಾ ಇದೀವಿ. ಆ ಹೋರಾಟ ನಡೀತಾ ಇದೆ ನಿರಂತರವಾಗಿ. ಕಬ್ಬಿನ ಸ್ಟಾರ್ಟ್ಅಪ್ ಸಭೆ ನಡೆದಾಗ ಕಂಪನಿಗಳ ಸಿಇಒಗಳೇ ಒಂದ್ ನಿಮಿಷ ಕುಮಾರ್, ಇದು ನೋಡ್ರಿ CM ಒಬ್ಬ ಉದ್ಯಮಿಗಳು ಈ ಬೆಂಗಳೂರಿನ ಮಾನ ಮರ್ಯಾದೆ ರಾಜ ಆಗ್ತಾಗ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದೇನು? ಏನಂತ ಉತ್ತರ ಕೊಟ್ಟಿದ್ರು? ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಇವತ್ತು ಅವರನ್ನ ಕರ್ಸ್ಕೊಂಡು ಯಾರು ಮಾತಾಡ್ತಾರೆ? ಈ ಜನ ನಿಮಗೆ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಚುನಾವಣೆ. ಕಡೆ ಪಕ್ಷ ಬಿಜೆಪಿಯವರು ಆ ನರೇಶನ್ ಜನಾಭಿಪ್ರಾಯವನ್ನ ಖಂಡಿತ ಆಗಿದೆ ಮೇಡಮ್, ಖಂಡಿತ ಆಗುತ್ತೆ. ಈ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಿ. ಚುನಾವಣೆಗಳು ಬರ್ತಾ ಇರುತ್ತೆ, ಪಾಠ ಕಲಿಸ್ತಾರೆ. ಇವರು ಸ್ವಾರ್ಥಕ್ಕೋಸ್ಕರ ಬರೀ ಅಧಿಕಾರ ಕಂಡು ಬಿದ್ದಿರುವಂತ ಕಾಂಗ್ರೆಸ್ಗೆ ಒಂದು ಚುನಾವಣೆಯಲ್ಲಿ ಪಾಠವನ್ನ ಪಕ್ಕ ಕಲಿಸ್ತಾರೆ. ಇವತ್ತು ಒಂದೇ ಒಂದು DK ಶಿವಕುಮಾರ್ ಅವರ ಇವತ್ತು MD ಆಗಿದ್ರಲ್ಲ ನಂದಿನಿ ಇದರಲ್ಲಿ, ಇಡೀ ದೇಶದಲ್ಲಿ 135 ವಸ್ತುಗಳಿಗೆ GST ಕಡಿಮೆ ಆಯ್ತು. ಇವ್ರು ಬಂದ್ ಮಾಡಿದ್ದೇನೋ 60 ರೂಪಾಯಿ 40 ರೂಪಾಯಿ ಕಡಿಮೆ ಆಯ್ತು. ಈ ಜನ ಗೊತ್ತಿಲ್ಲ ಅಂತಿದ್ರ, ಅಜ್ಜಿನ ಗೊತ್ತಿಲ್ಲ. ನಮ್ಮ ಪಕ್ಷ ಹೇಳ್ಬೇಕಾದನ್ನ ಬಡವರು ಜನರ ಬದುಕನ್ನ ದಿನನಿತ್ಯ ಬಳಸುವಂತ ವಸ್ತುಗಳು ಕಡಿಮೆ ಆಗಿದೆ. 10 ರೂಪಾಯಿಂದ 100 ರೂಪಾಯಿವರೆಗೂ ಕಡಿಮೆ ಆಗಿದೆ. 10 ರೂಪಾಯಿಂದ 100 ರೂಪಾಯಿ ಕಡಿಮೆ ಆಗಿದೆ. ಹಾಗಾಗಿ ಈ ಸರ್ಕಾರ ಇದೆಯಲ್ಲ, ಇದು ರಾಜಕಾರಣ ಮಾಡೋಕ್ಕೋಸ್ಕರ ಇವರು 137 ಸೀಟ್ ಬಂದ ಮೇಲೆ ಎಲ್ಲೋ ಒಂಥರ ಸಾರ್ವಭೌಮತ್ವವನ್ನು ಸಾರ್ತಾ ಇದ್ದಾರೆ. ನಾನೇ ಅಂತ ಅನ್ನುವಂಥದ್ದು ಹಂಬ್ ಬಂದ್ಬಿಟ್ಟಿದೆ. ಹಾಗಾಗಿ ಮುಖ್ಯಮಂತ್ರಿ ಆಗದೆ ಇವ್ರಿಗೆ, ಇವ್ರ ನಾಯಕರುಗಳಿಗೆ ಜನರ ಕಷ್ಟವನ್ನ ಕೇಳೋರಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲಸ ಆಗ್ತಾ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕ ಏನಾಗಿದೆ? ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಹೌದಪ್ಪ ನಾವು ತಪ್ಪು ಮಾಡಿದ್ವಿ, ನಿಮ್ ಮ್ಯಾಂಡೇಟರಿ ಕೊಟ್ರಲ್ಲ, ಏನ್ ಮಾಡಿದ್ರು? ಇವತ್ತು ನಿಮ್ಮ ACC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ, ಅಲ್ಲೇ ಕೂತಿದಾರಲ್ಲ. ನಿಮ್ MLAಗಳು ಏನ್ ಕೆಲಸ ಮಾಡ್ತಾ ಇಲ್ಲ, ನಿಮ್ ಫಂಡೇ ಇಲ್ಲ ಕೊಡಕ್ಕೆ. ಅವ್ರಿಗೆ ಏನ್ ಕೆಲಸ ಮಾಡ್ತಾರೆ? ಆಯ್ತು, ಗೊತ್ತಾಯ್ತು. ಕುಮಾರ್ ಅವರೇ, ನೀವು ಹೇಳಬೇಕು. ಒಂದು ಕುತೂಹಲ ಇದೆ, ಬಿಹಾರ್ ಎಲೆಕ್ಷನ್ ರಿಸಲ್ಟ್ಗೂ ಕರ್ನಾಟಕದ ರಾಜಕೀಯಕ್ಕೆ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗಿಲ್ಲ. BJP ಅವರು ಇವಾಗ ಏನು ಪುಂಖವಾಗಿ ಮಾತನಾಡಿದ್ರಲ್ಲ, ತಮ್ಮ ತಟ್ಟೆಯಲ್ಲಿ ದೊಡ್ಡ ಹೆಗಣವೇ ಸತ್ತು ಬಿದ್ದಿದೆ. ನಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡಿಲ್ಲ, ಸುಮ್ಮಿರ್ರಿ. ಹೆಗಣವೇ ಸತ್ತು ಬಿದ್ದಿದೆ. BJP ಪಕ್ಷದಲ್ಲಿ ಹೆಗಣವೇ ಸತ್ತು ಬಿದ್ದಿದೆ ರಾಜ್ಯದಲ್ಲಿ. ನಮ್ಮ ಬಗ್ಗೆ ಮಾತಾಡ್ತಾರೆ. ನಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಅಂತ ಹುಡ್ಕೋರ್ ನೀವು. ಈ ಜನದ ತಟ್ಟೆಗೆ ಏನಾಗ್ತಾ ಇದ್ರಿ? ಇದಕ್ಕೆ ಮೇಡಮ್, ನಮ್ಮ ತಟ್ಟೆಯಲ್ಲಿ ನಾವು ಹೆಗಣ ವಾಸನೆ ಹೊಡೆಯುತ್ತಾ ಅದನ್ನ ಎತ್ತಾಕಿ ತೊಳೆಯೋ ಕೆಲಸ ಮಾಡ್ತೀವಿ. ಜನಕ್ಕೆ ತಟ್ಟೆಗೆ ಏನಾಗ್ತಾ ಇದ್ದೀರಾ ನೀವು? ನಿಮಿಷ ಬಿಡ್ರಿ. ನಾವು ಬಿಜೆಪಿ ಪ್ರಾಬ್ಲಮ್ ಏನು? ನಿಮ್ ಪ್ರಾಬ್ಲಮ್ ಏನಪ್ಪ? ಬೇರೆಯವ್ರು ಯಾರು ಮಾತಾಡ್ಬಾರ್ದ ದೇಶದಲ್ಲಿ? ನೀವು ಒಬ್ರು ಮಾತಾಡಿದ್ರೆ ಕೇಳಿಸ್ಕೊಡ್ಬೇಕು ಎಲ್ಲರೂ. ಬಿಜೆಪಿ ಅವ್ರ ಪ್ರಾಬ್ಲಮ್ ಏನು ಮೇಡಮ್? ಬಿಜೆಪಿ ಅವ್ರ ಪ್ರಾಬ್ಲಮ್ ಏನು? ಇವ್ರೊಬ್ರು ಮಾತಾಡ್ತಾ ಇರ್ಬೇಕು, ದೇಶದಲ್ಲಿರೋ ಬೇರೆಯವರು ಕೇಳಿಸ್ಕೊಂಡು ಹೋಗ್ತಾ ಇರ್ಬೇಕು. ಬಿಜೆಪಿ ವಕ್ತಾರರು, ಆ ವಾಟ್ಸ್ಆಪ್ ಯೂನಿವರ್ಸಿಟಿ, ಆ ಮೋಹನ್ ಭಗವತ್ ಅವರು ಆಯ್ತು ಬಿಡ್ರಿ, ಅಲ್ಲೇ ಮೋಸ ಮಾಡಿರೋದು
ಇಬ್ರು subject ಬರೋಣ. ನೀವು ಜನರನ್ನ ವಿಷಯಕ್ಕೆ ಬನ್ನಿ. ಮೇಡಮ್ ನೀವು ನನ್ನ ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಿ ಇವ್ರು ಯಾಕೆ ಸರ್. ಉತ್ತರ ಕೊಡ್ತಾರೆ ಮೇಡಮ್? ನೀವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟರೆ ನಾನು ಯಾಕೆ ಮಾತಾಡ್ಲಿ? ನೀವು ನಮ್ಮ ಜೊತೆಲಿ ಅಗ್ರಹಿಸಿದ್ರೆ ಸೋಷಿಯಲ್ ಮೀಡಿಯಾ ಈಗ ಇಷ್ಟೊತ್ತವರೆಗೂ ಪುಂಕವಾಗಿ ಮಹೇಶ್ ಗೌಡ್ರ ಹತ್ರ ಹೋಗ್ತೀನಿ. ಒಂದ್ ನಿಮಿಷ ಕಾಂಗ್ರೆಸ್ ಬಗ್ಗೆ ಮಾತಾಡುತ್ತಾರೆ ಇವರು. ಒಂದ್ ನಿಮಿಷ ರೀ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರು, AICC ಅಧ್ಯಕ್ಷರ ಬಗ್ಗೆ ಮಾತಾಡಿದ್ರು, ರಾಯರೆಡ್ಡಿ ಅವ್ರ ಬಗ್ಗೆ ನಾವೇನಾರು ಒಂದ್ ಶಬ್ದ ಮಾತಾಡಕ್ ಹೋದ್ರೆ ಇವ್ರದ್ದೇನ್ರಿ ತಕರಾರು? ನಿಮ್ ಸೋಷಿಯಲ್ ನಿಮ್ದೇನ್ರಿ ತಕರಾರು? ರಾಹುಲ್ ಗಾಂಧಿ ನಿಮ್ದೇನ್ ತಕರಾರು? ನೀವು ಬೇಕಾದ್ರೆ ಎಲ್ಲರೂ ಮಾತಾಡ್ಬೋದಾ? ಮತಗಳ್ರು ಬಿಜೆಪಿ ಅವರು ಆಯ್ತು ಬಿಡಿ. ಈ ದೇಶದಲ್ಲಿ ಆಯ್ತು, ಆಯ್ತು. ಅವ್ರು ಕುರ್ಚಿಯಲ್ಲಿ ಕೂತಿರೋದೇ ಮತಗಳ ತರದಿಂದ. ನಿಮ್ ನಾಯಕರಿಗೆ ಕೋರ್ಟ್ ಹೋಗಕ್ಕೆ ಯೋಗ್ಯತೆ ಇಲ್ಲ, ಕೋರ್ಟ್ ಹೋಗಕ್ಕೆ ಯೋಗ್ಯತೆ ಇಲ್ಲ, ಒಂದು ಅಪೀಲ್ ಹಾಕಕ್ಕೆ ಯೋಗ್ಯ ಇಲ್ಲ, ಒಂದು ಕಂಪ್ಲೇಂಟ್ ಕೊಡಕ್ಕೆ. ಇವತ್ತು ಚುನಾವಣಾ ಆಯೋಗ ಹೇಳಿದೆ ಬಂದಿ ಕಂಪ್ಲೇಂಟ್ ಕೊಡಿ ಅಂತ, ಅದಕ್ಕೆ ಹೋಗಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಈ ವಕ್ತಾರ ಹೇಳಿದ ಮಾತನ್ನ ಬಿಜೆಪಿ ಘಟಕದವ್ರು ಒಪ್ಕೋತಾರ? ಆಯ್ತು, ಚುನಾವಣಾ ಆಯೋಗದ ಮೇಲೆ ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ ಕಾನೂನು ತಂದಿರೋರು ಯಾರು? ಇದೇ ಬಿಜೆಪಿ ಅವರು. ಎಷ್ಟು ಚೆನ್ನಾಗಿ ಡೈವರ್ಟ್ ಮಾಡ್ತೀವಿ. ಏನ್ ಮೇಡಮ್ ಮಾತಾಡಿ ಸರ್, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಮಾತಾಡಿ ಸಿದ್ದರಾಮಯ್ಯ ಅವ್ರ ಬಗ್ಗೆ. ಚೆನ್ನಾಗಿ ಹೇಳಿ. ಚುನಾವಣಾ ಆಯೋಗ ಅಫಿಡವಿಟ್ ಕೊಡಿ, ಇವತ್ತಿನ ಸಬ್ಜೆಕ್ಟ್ ಮಾತಾಡಿ, ಇವತ್ತಿನ ಸಬ್ಜೆಕ್ಟ್ ಮಾತಾಡಿ ಸರ್. ನೀವು ಕೇಸ್ ಹಾಕಂಗಿಲ್ಲ, ಇವರು ಯಾಕಡೆ ಹೋಗ್ತಾರೆ, ನೀವು ಇನ್ನೆಲ್ಲ ಹೋಗ್ತೀರಾ ಸರ್? ನನಗೆ ಚುನಾವಣಾ ಆಯೋಗದ ಜನ ನಿಮಗೆ ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ, ಆ ಮ್ಯಾಂಡೇಟ್ಗೆ ಗೌರವ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಹೇಳಿ. ಜನ ಕೊಟ್ಟಿರೋ ಮ್ಯಾಂಡೇಟ್ಗೆ ನೀವು ಗೌರವಯುತವಾಗಿ ನಡ್ಕಂತ ಇಲ್ಲ. ಬೆಲೆ ಏರಿಕೆ ಆಗಿದೆ, ಅತ್ಯಾಚಾರದಂತ ಪ್ರಕರಣಗಳಾಗ್ತಿದೆ, ಅರಾಜಕತೆ ಹೆಚ್ಚಾಗಿದೆ. ಈ ಎಲ್ಲ ಸಮಸ್ಯೆಗಳ ಕಡಿಮೆ ನೋಡಿ. ಪ್ರತಿ ಸತಿ ನೀವು ನಿಮ್ಮ ಬಗ್ಗೆ ಕೇಳಿದ್ರೆ ಬಿಹಾರ ಎಲೆಕ್ಷನ್ ನಲ್ಲಿ ಇದೇ ಮೀಡಿಯಾಗಳು ಬಿಹಾರ ಎಲೆಕ್ಷನ್ ನಲ್ಲಿ ಅಲ್ಲಿನ ಮಹಿಳೆಯರನ್ನ ಮಾತಾಡ್ತಿದ್ದಾರೆ. ಆ ಮಾತು ಕೇಳ್ಕೊಳ್ಳಿ. ಚುನಾವಣೆ ರಿಸಲ್ಟ್ ಆಮೇಲೆ ಇರ್ಲಿ ರೇ, ನಿಮ್ ಮಾಹಿತಿ ಇಲ್ಲ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಚುನಾವಣೆ ಬಿಹಾರಲ್ಲಿ ನಡೀತಾ ಇರುವಾಗ ಮಾಧ್ಯಮದ ಮಿತ್ರರು ಅಲ್ಲಿನ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಮಾತಾಡಿದಾಗ ಇವತ್ತು ಮೋದಿ ಅವ್ರು ಮಾಡಿದಂಥ ಬೇಟಿ ಬಚಾವ್ ಆಗ್ಬೋದು, ಬೇಟಿ ಪಡಾವ್ ಆಗ್ಬೋದು, ಇದೆಲ್ಲ ನಾ ಹೇಳ್ತಾ ಇದಾರಲ್ಲ, ಆ ಜನ ಮಾತಾಡ್ತಿದ್ದಾರೆ. ಅದನ್ನ ಮನೆಗೆ ಹೋದ್ಮೇಲೆ ಕುತ್ಕೊಂಡು ಕೇಳ್ತಾರೆ. ಅಯ್ಯೋ ಇವ್ರು ಬೇಟಿ ಬಚಾವ್ ಕರ್ನಾಟಕ. ಮೇಡಮ್ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಮೇಡಮ್. ನಾವು ಕರ್ನಾಟಕದ ಜನತೆ ನಾವೇನು PICM ಮತ್ತು ಇವ್ರದ್ದು 40%. ಅದೇ ಅದು ಒಂದ್ ನಿಮಿಷ ಮಾತಾಡ್ಸಿ ಮೇಡಮ್. ಅದಕ್ಕೆ ನೋಡಿ ಹೇಳಿ ಸರ್, ನೀವು ಏನ್ ಮಾತಾಡ್ತಾರೆ? ಒಂದ್ ಸಾಬೀತು ನಿಮ್ ನಾಯಕರಿಗೆ ಒಂದೇ ಒಂದು 2.5 ವರ್ಷ ಆಗಿದೆ. PICM ಹೇಳಿದ್ರೆ ಒಂದೇ ಒಂದು ಹೌದು, ಇಲ್ಲಿ 40% ಆಗಿದೆ. ಒಂದೆರಡು ನಿಮಿಷ ಇವರು ಕಲ್ಸಿರೋದು RSS ಅವರು ಬಿಜೆಪಿ ಅವರು ಇದನ್ನೇ. ಕುಮಾರ್ ಅವರೇ ಮಾತಾಡಿ ನೀವು. ಮೇಡಮ್, ಏನು ನಾವು ಅಭಿಯಾನ ಮಾಡಿ ಕರ್ನಾಟಕದ ಜನತೆಗೆ ಆಗ್ತಿರುವ ದುರಾಡಳಿತದ ಬಗ್ಗೆ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಮೇಲೆ ಜನತೆ ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟರು. ಮಹೇಶ್ ಗೌಡ್ರೆ ನೀವು ಕಾಯ್ತಿದ್ದೀರಿ. ಡೇ ಒನ್ನಿಂದ ನಮ್ಮ ಜನ ಏನು 130, 25 ಏನು ಮ್ಯಾಂಡೇಟ್ರಿ ಕೊಟ್ಟರು, ಅವತ್ತು ಪ್ರಾರಂಭ ಆದಿದ್ದು ಬೆಳಗ್ಗೆ ಅಧಿಕಾರ ಸ್ವೀಕಾರ ಮಾಡಿ ಬೆಳಗ್ಗೆ ಪ್ರಾರಂಭ ಆದದ್ದು. ಇವತ್ತಿನ ತನಕ ಅದನ್ನು ಜೀವಂತವಾಗಿ ಇಟ್ಕೊಂಡ್ಬಂದದ್ದು ಯಾರು ಮೇಡಮ್? ನಾವೆಲ್ಲರೂ ಮಾತಾಡಿದ್ವಾ? ಪ್ರತಿದಿನ ಆಡಳಿತ ವ್ಯವಸ್ಥೆ ಕುಸಿದು ಬೀಳಬೇಕು, ಇವರು ಕೊಡುವ ಕಾರ್ಯಕ್ರಮಗಳು ಜನರಿಗೆ ತಲುಪಬಾರ್ದು, ಇವರು ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಒಂದು ಗಟ್ಟಿಯ ಧ್ವನಿಯ ಕರ್ನಾಟಕದ ಕಡುಬಡವರ ಮತ್ತು ಮಧ್ಯಮ ವರ್ಗದವರ ಧ್ವನಿ, ಈ ಧ್ವನಿಯನ್ನು ಅಡಗಿಸ್ಬೇಕು, ಈ ಧ್ವನಿ ಎಲ್ಲೂ ಚಾಲ್ತಿಯಲ್ಲಿ ಇರಬಾರ್ದು ಅಂತೇಳಿ ವ್ಯವಸ್ಥಿತವಾಗಿ ಪಿತ್ತೂರಿಯನ್ನ 2.5 ವರ್ಷಗಳಿಂದ ನಡೆಸ್ಕೊಂಡ್ ಬಂದಿರೋದು, ಇವತ್ತು ಜೀವಂತವಾಗಿಟ್ಟಿರೋದು ಇದೆ. ನಾವೆಲ್ಲೂ ನಮ್ಮ ಪಕ್ಷದ ಯಾವುದೇ ಹೈಕಮಾಂಡು ಎಲ್ಲೂ ಕೂಡ CM DCM ಇವರು ಅಂತ ಆಯ್ಕೆ ಮಾಡಿ, ಮಂತ್ರಿಗಳು ಇವರು ಅಂತ ಆಯ್ಕೆ ಮಾಡಿ, ಬದಲಾವಣೆಗಳು ಮತ್ತೊಂದು ವಿಚಾರ ಮಾತಾಡದೇ ಇದ್ರು ಕೂಡ ಪ್ರತಿದಿನ ಪ್ರತಿ ಕ್ಷಣ ಇದೇ ಚರ್ಚೆ ಆದ್ರೆ ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದು ಯಾವುದೇ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಮುಟ್ಟಬಾರದು. ನಾವು ಹೇಳುವ ಕಾರ್ಯಕ್ರಮಗಳು, ನಾವು ಅನುಷ್ಠಾನಕ್ಕೆ ತಂದಿರೋ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಜನರಿಗೆ ತಲುಪಬಾರದು ಅಂತ ನೋಡಿ. ಅದನ್ನೆಲ್ಲ ಹೇಳಿದ್ರೆ ಯಾರ ಕಡೆ ತಿರುಗಿ ಗೊತ್ತಿದೆ ನಮ್ಗೆ. ನೋಡಿ ಏನ್ ಪಿತ್ತೂರಿ ನಡೆಸಿದ್ರು, ಏನೇನು ಮಾಡಿದ್ರು ಎಲ್ಲ ನಿಮ್ಗೂ ಗೊತ್ತಿದೆ. ಒಂದು ನಿಮಿಷ ಮೇಡಮ್, ಪ್ರತಿದಿನ ನೀವು ಮಾಧ್ಯಮದಲ್ಲಿ ಚರ್ಚೆ ಆಗೋ ತರ ಮಾಡ್ತಿರೋರು ಯಾರು ಮೇಡಮ್? ಬಸವರಾಜ ರಾಯರೆಡ್ಡಿ ಅವರು, HC ಮಾದೇವಪ್ಪನವರು, ಡಾಕ್ಟರ್ G ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು, RV ದೇಶಪಾಂಡೆ ಅವರು, DK ಶಿವಕುಮಾರ್ ಅವರು,
ಡಿ ಕೆ ಸುರೇಶ್ ಅವರು ಕಥೆ ಆಯ್ತಲ್ಲ ಮೇಡಮ್. ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ಮೇಡಮ್, ಒಂದು ನಿಮಿಷ. ಯಾಕೆ ಕೊಡಬೇಕು? ಒಂದು ನಿಮಿಷ. ಮಾತಾಡಬಾರ್ದು ಅವರೆಲ್ಲ. ಆಡಳಿತದ ಬಗ್ಗೆ ಮಾತಾಡಿ ಅಂತ ಹೇಳ್ಬೇಕು. ನನ್ನನ್ನು ನಾಯಕನಾಗಿ ಆಯ್ಕೆ ಮಾಡಿದ್ದೀರಿ, ನಾನು ನನ್ನ ಕ್ಷೇತ್ರದಲ್ಲಿ ಏನು ಬದಲಾವಣೆ ತಂದಿದ್ದೀನಿ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬೇಕು. ಮಾತನ್ನ ಇವ್ರ ತರ ಅಲ್ಲಿ ಗರ್ಭಗುಡಿ ಪಕ್ಷ ಅಲ್ಲ ನಮ್ದು. ಇಲ್ಲಿ ಅಡಿಗೆ ಮನೆ ಪಕ್ಷ ಇದೆಯಲ್ಲ, ಕರ್ನಾಟಕದಲ್ಲಿ ಇವ್ರ AICC ಅಧ್ಯಕ್ಷರು ಬಲ್ಲರಿಕಾರ್ಜುನ್ ಖರ್ಗೆ ಅವರು ಒಂದು ಇವ್ರ ಗ್ಯಾರಂಟಿಗಳಿಗೆ ಏನ್ ಹೇಳ್ಬಿಟ್ಟು ಇವ್ರ ನಾಯಕರಿಗೆ ನಿಮ್ಗೆ ಆದೇಶ ಬಂದ್ರೆ ಮಾತ್ರ ಇವ್ರಿಗೆ ಏನಾದ್ರು ಇದಿದೆಯಾ ಇವ್ರಿಗೆ ಮಾತಾಡೋದಕ್ಕೆ ಒಂದೇ ಒಂಚೂರು ಗರ್ಭಗುಡಿಯಿಂದ ಬಂದಿದ್ದ ಆದೇಶ ಫಾಲೋ ಮಾಡೋರು ಫಾಲೋವರ್ಸ್ ಅಷ್ಟೇ ಇವರು. ಗರ್ಭಗುಡಿ ಇದೆ, ನಾವು ಕೈಮುಖ ಬರ್ತೀವಿ. ಅವ್ರು ಹೇಳ್ತಾರೆ AICC ಅಧ್ಯಕ್ಷರು ನಿಮ್ ಗ್ಯಾರಂಟಿಗಳನ್ನ ಒಂದ್ಸಲ ಪರಿಶೀಲಿಸಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅವಾಗ್ಲೂ ತಿಳುವಳಿಕೆ ಇಲ್ವಾ? ನಿಮ್ಮ ಅಧ್ಯಕ್ಷರು ನಾವ್ ಹೇಳಿದ್ದಲ್ವಲ್ಲ. ಮಹೇಶ್ ಗೌಡ್ರೆ, ಆಯ್ತಪ್ಪ, ರಾಷ್ಟ್ರೀಯ ಪಕ್ಷಗಳಾಗಿ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಯಾಕೆ ನಾಗಪುರ ಕಚೇರಿಗೆ ಹೋಗಿದ್ರು 2 ತಿಂಗಳಿಂದ? ಬೆಲೆ ಏರಿಕೆ ಸಮಸ್ಯೆ ಇದೆ, ಯಾಕೆ ಹೋಗಿದ್ರು? ಪುಲ್ವಾಮಾ ಅಟ್ಯಾಕ್ 15 ದಿನ ಮುಂಚೆ ಯಾಕೆ ಹೋಗಿದ್ರು? ಸಮಸ್ಯೆ ಇದೆ, ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳು ಬೇಕಾದಷ್ಟು ಸಮಸ್ಯೆ ಇದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಒಂದ ಎರಡ ಸಮಸ್ಯೆ ಮಹೇಶ್ ಗೌಡ್ರೆ, ಇದ್ರ ಬಗ್ಗೆ ಕಡೆ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ನೀವಾದ್ರೂ ಗಮನ ಹರಿಸ್ತೀರಾ ಅಥವಾ ಬಿಜೆಪಿ ಜೊತೆಗೆ ಏನು 10ರಲ್ಲಿ 11 ಅಂತ ಮುಂದಕ್ಕೆ ಹೋಗುತ್ತಾ ಹೆಂಗೆ? ದೆಹಲಿಯ ತಿಹಾರ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅದಕ್ಕೂ ಮೊದಲು ಅವ್ರು ಹೇಗಿದ್ರು ಅಂದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಲಕ್ಷ್ಯಕ್ಕೊಳಗಾದ್ರು. ಆನಂತರ ನಾನು ಏನಾದ್ರೂ ಮಾಡಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತೇಳಿ ಅವರು ತದನಂತರ ರಾಜ್ಯಾಧ್ಯಕ್ಷ ಆಗ್ಲೇಬೇಕು ಅಂತ ಹೇಳಿ ಪಟ್ಟಿಡಿದು ರಾಜ್ಯಾಧ್ಯಕ್ಷ ಆದ್ರು, ಪ್ರಬಲವಾಗಿ ಉಪಮುಖ್ಯಮಂತ್ರಿನೂ ಆದ್ರು, ಮುಖ್ಯಮಂತ್ರಿ ಆಗ್ಲೇಬೇಕೆಂಬ ಹಠದೊಂದಿಗೆ ಇವತ್ತು ಜೀವಂತವಾಗಿ ಇಟ್ಟಿದ್ದಾರೆ. ಸೊ ಇದೆಲ್ಲ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸಹ ಅಲ್ಲಿ ಕೂತಿರುವಂತ ನಮ್ಮ ಕುಮಾರಣ್ಣ ಇವ್ರನ್ನು ಸೇರ್ಸ್ಕೊಂಡು ಏನು ಅಕ್ಟೋಬರ್ 30ನೇ ತಾರೀಕು ಒಳಗಡೆ ಬೆಂಗಳೂರಿನ ಪ್ರತಿಯೊಂದು ಗುಂಡಿಗಳನ್ನ ಮುಚ್ಚುತ್ತೀವಿ ಅಂತೇಳಿ ನಾವ್ ಹೇಳಲಿಲ್ಲ ಮೇಡಮ್. ಕುಮಾರ್ ಅವ್ರನ್ನು ಸೇರಿಸ್ಕೊಂಡು, ಕುಮಾರ್ ಅವ್ರು ಮಾತಾಡಿರೋ ನನ್ನ ಹತ್ರ ಲೈವ್ ಇದೆ, ಅವರನ್ನು ಸೇರಿಸ್ಕೊಂಡು ಹೇಳಿದ್ರು ಗುಂಡಿ ಮುಚ್ಚಿದರ ಇಲ್ಲ. ಈ ರಾಜ್ಯದ ಜನತೆಗೆ ಒಳಿತಾಗ್ಲಿ GST ಇಂದ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ GST ಕಡಿಮೆ ಮಾಡಿದ್ರು, ರೇಟ್ ಕಡಿಮೆ ಆಯ್ತು. ನಿಮ್ ರಾಜ್ಯನೂ ಅನುಭವಿಸ್ತಾ ಇದೆ ಅದನ್ನ. GST ಏನ್ ಸರ್ ಮೇಡಮ್ 40 ರೂಪಾಯಿ ತುಪ್ಪದ ರೇಟ್ ಕಡಿಮೆ ಆಯ್ತು. ಇವರು ತತ್ಕ್ಷಣ ಇವತ್ತು 90 ರೂಪಾಯಿ ಜಾಸ್ತಿ ಮಾಡಿದ್ರು, ಯಾವಾಗ ಒಂದು ವಾರದಲ್ಲಿ. ನಂಬರ್ 2. ನಂಬರ್ 3 ಮೇಡಮ್, ಇವತ್ತು ಮೇಡಮ್ ಸಂತೋಷ್ ಲಾಡ್ ಕಾರ್ಮಿಕ ಖಾತೆ ಸಚಿವ CM ಅವ್ರಿಗೆ ಒಂದು ಲೆಟರ್ ನ ಬರೆದಿದ್ದಾರೆ. ಏನಂತ? ನಾಳೆಯಿಂದ ಒಂದ್ ನಿಮಿಷ. ಈಗ ರೈತರು ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರು, ನೀವು ರೈತರ ಪರನ ವಿರೋಧಿಗಳ? ಅದರ ಹಣ ಯಾರಿಗೋಗುತ್ತೆ? ಆನಂದ್ ಮುಖಾಂತರ ಹೈನುಗಾರಿಕೆಯಲ್ಲಿ ಎಷ್ಟು ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಿ? ಪ್ರೋತ್ಸಾಹಧನ ಒಂದು ನಿಮಿಷ ಮೇಡಮ್, ಪ್ರೋತ್ಸಾಹಧನ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಿ? ಬಾಕಿ ಉಳಿಸ್ಕೊಂಡ್ರೆ ಫಸ್ಟ್ ಕ್ಲಿಯರ್ ಮಾಡಿ. ಕಬ್ಬು ಬೆಳೆಗಾರರು ಕ್ಲಿಯರ್ ಆಯ್ತಾ? ಕಬ್ಬು ಬೆಳೆಗಾರರು ಕ್ಲಿಯರ್ ಆಯ್ತಾ? ನೀವು ಹೇಳ್ತೀರಿ ಅಷ್ಟೇ, ಶೇಖರಣೆ ಮಾಡಿ ಇಟ್ಕೊಂತೀರಿ, ಯಾವುದು ತಲುಪಲ್ಲ. ಆಗಿದೆ. ಆಮೇಲೆ ನೋಡಿ, ರೈತರು ಬೆಲೆ ಆದ್ರೆ ಸಂತೋಷ್ ಲಾಡ್ ಅವರು ಒಂದ್ ಲೆಟರ್ ಬರ್ದು ಇವತ್ತು ಮಾಧ್ಯಮಗೋಷ್ಠಿ ಮಾಡಿದ್ರು ಮೇಡಮ್. ಎಥನಾಲ್ ಮೇಲೆ, ಡೀಸೆಲ್, ಪೆಟ್ರೋಲ್ ಮೇಲೆ ₹1 ರೇಟ್ ಅನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಲೆಟರ್ ಬರ್ದಿದ್ದಾರೆ. ಆ ಲೆಟರ್ ಅಲ್ಲಿ ಇವತ್ತು ಮಾತನಾಡ್ಬೇಕಾದ್ರೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾರೆ, ಕಾರ್ಮಿಕರಿಗೆ ಅವ್ರದ್ದು ತುಂಬಾ ಕಷ್ಟ ಇದೆ ಜೀವನ ಮಾಡೋದು, ಆ ₹1 ಕಾರ್ಮಿಕರಿಗೆ ನಾವು ಕೊಡಬೇಕು ಅಂತ ಹೇಳಿ. ಇವತ್ತು ಎಥನಾಲ್, ಪೆಟ್ರೋಲ್, ಡೀಸೆಲ್ ಅನ್ನ ಒಬ್ಬ ಸಾಮಾನ್ಯ ದರ್ಜೆಯ ವ್ಯಕ್ತಿಯಿಂದ ಹಿಡಿದು ಶ್ರೀಮಂತರವರೆಗೆ ಯೂಸ್ ಮಾಡ್ತೀವಿ. ನಮ್ಮ ಜೋಬ್ಗೆ ಮತ್ತೆ 3ನೇ ಬಾರಿಗೆ ನೀವು ಕೈ ಹಾಕಿ ಕಿತ್ತಿ ಕೊಡ್ತಾನೆ ಇದ್ರೆ ನೀವು ಯಾವ ಗ್ಯಾರಂಟಿ ಕೊಟ್ಟಿದ್ದೀರಾ? ಯಾವ ಬಡವರು ಸಹಾಯ ಮಾಡಿದ್ದೀರಾ? ನಿಮ್ಮ ಬೆಲೆ ಏರಿಕೆಯಿಂದ ಕುಮಾರಣ್ಣ ನಿನ್ನನ್ನು ಸೇರ್ಸ್ಕೊಂಡು ಬೆಲೆ ಏರಿಕೆಯಿಂದ ಇನ್ನೆಷ್ಟು ತತ್ತರಿಸ್ಬೇಕು ನಾವೆಲ್ಲ, ಇನ್ನೆಷ್ಟು ನಿಮ್ ಜೋಬ್ ತುಂಬಿಸ್ಬೇಕು. ಬಿಹಾರದ ಎಲೆಕ್ಷನ್ ಆಯ್ತು, ಕರ್ನಾಟಕದಿಂದ ಎಷ್ಟು ದುಡ್ಡು ಹೋಗಿದೆ ಅಂತ ನಿಮ್ಗೆ ಗೊತ್ತಿದೆ. ಆಂಧ್ರಕ್ಕೆ ಎಲೆಕ್ಷನ್ ಮುಗೀತು,
ಇವತ್ತು ಈ ರಾಷ್ಟ್ರದಲ್ಲಿ 2 ರಾಜ್ಯದಲ್ಲಿ ಇದ್ದೀರಾ. ಇವತ್ತು ಬಿಹಾರದ ಚುನಾವಣೆಯ ರಿಸಲ್ಟ್ ಬಂದ್ಮೇಲೆ ನಿಮ್ ರಾಹುಲ್ ಗಾಂಧಿ ಸಾಹೇಬರು 1 ವಾರ ಅಲ್ಲ 6 ತಿಂಗಳು ಇರೋದಿಲ್ಲ ಈ ರಾಷ್ಟ್ರದಲ್ಲಿ ನಿಮ್ ಸರ್ಕಾರ ಬರ್ಲಿಲ್ಲ ಅಂದ್ರೆ. ನಿಮ್ಮ ಹೈಕಮಾಂಡ್ ಆಗ ಡಮ್ಮಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಆಗ ಇವೆಲ್ಲವನ್ನ ಇಟ್ಕೊಂಡು ನೀವು ಇನ್ನು ನಾವು ಮುಖ್ಯಮಂತ್ರಿ ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಇದೀರಲ್ಲ ಕುಮಾರಣ್ಣ. ಯಾಕೆ ಈ ಕೆಟ್ಟ ಕೆಲಸ ಬಿಡಿ. ಗ್ರಾಮ ಪಂಚಾಯತಿಗಳಿಗೆ 5 ಕೋಟಿ ಕೊಡ್ತೀನಿ ಅಂದ್ರೆ ಪ್ರತಿ ವರ್ಷ 1 ರೂಪಾಯಿ ಕೊಟ್ಟಿದ್ದೀರಾ? 2.5 ವರ್ಷ ಆಯ್ತು. 5 ವರ್ಷ 5 ಕೋಟಿ ಕೊಡ್ತೀವಿ ಅಂದ್ರೆ ಪ್ರತಿ ವರ್ಷ 1 ರೂಪಾಯಿ ಇಲ್ಲ ಗ್ರಾಮ ಪಂಚಾಯತಿಲಿ. ಅದ್ರ ಬಗ್ಗೆ ಮಾತಾಡಿ ಕುಮಾರಣ್ಣ. ಕರ್ನಾಟಕದವ್ರು ಯಾವಾಗ್ಲೂ ಅತಂತ್ರ ಮಾಡ್ತಾರೆ, ಹಂಗೆ ಇರ್ಬೇಕದು. ಈ ರಾಜ್ಯದ ಮೊದಲಿಗಿಂತಲೂ ಹೆಚ್ಚು ಬಹುಮತ ಗ್ರಾಮೀಣ ಭಾಗದ ವಿಚಾರಕ್ಕೆ 2.5 ವರ್ಷಗಳಿಂದ ಯಾವುದೇ ತರ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಬರೀ ವಿಷಯನ ಸ್ಥಳಾಂತರ ಮಾಡಿ ಜನರನ್ನ ದಿಕ್ಕು ತಪ್ಪಿಸೋದು ಬಿಟ್ರೆ ಫ್ರಮ್ ದ ಬಿಗಿನಿಂಗ್ ಯಾವ್ದು ದಯವಿಟ್ಟು ಹೇಳ್ತೀನಿ, ಗ್ಯಾರಂಟಿ ಯೋಜನೆಗಳಿಂದ ಒಂದು ಮಾತ್ರ ತೋರಿಸಿ ಜನಕ್ಕೆ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕೊಂಡಿದ್ದಾವೆ. ಅವ್ರದೇ ಶಾಸಕರ ಅವ್ರದೇ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿ ಮತ್ತೆ ಅವ್ರನ್ನ ಅವರವರೇ ಎತ್ಕೊಟ್ಟು ಮಾಧ್ಯಮಗಳ ಮೇಲೆ ಇವ್ರು ಮತ್ತೆ ಗೋಬೆ ಕೂರಿಸ್ತಾರೆ ಅಷ್ಟೇ. ಯಾಕಂದ್ರೆ ನೀವು ಬಿಗಿನಿಂದ ಅದೇ ಕೆಲಸ ಮುಖ್ಯಮಂತ್ರಿ ಯಾರಿರ್ತಾರೆ ಕೇಳಿ. ಅದೇ ಪ್ರಶ್ನೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಥ್ಯಾಂಕ್ ಯು ಕುಮಾರ್ ಅವರೇ, ಥ್ಯಾಂಕ್ ಯು ಆತ್ಮಾನಂದ್ ಅವರೇ, ಥ್ಯಾಂಕ್ ಯು ರವೀಶ್ ಅವರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಸರ್. ಅವ್ರ ಪಕ್ಷದವ್ರು ನೋಡ್ಕತಾರೆ. ನಮ್ ಸಿಎಂ ಚಿಂತೆ ನಮ್ಗೆ, ನನಗೂ ಅದೇ ಕುತೂಹಲ. ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡೋದು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಅಂತ. ಯಾಕೆ ಅಂತ ಹೇಳಿದ್ರೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾದಂತಹ ಒಂದು ಸುವರ್ಣ ಅವಕಾಶ. ಈ ಕಳೆದ 2.5 ವರ್ಷಗಳಿಂದ BJP ಮತ್ತು JDS ಈ CM ಗಾದಿ ಕುರಿತಂತೆಯೇ ಚರ್ಚೆ ಮಾಡಿ ಕಾಲಹರಣ ಮಾಡಿಬಿಟ್ರು. ಅವ್ರು ಏನು ಮಾಡ್ತಾರೋ, ಆಡಳಿತದ ಬಗ್ಗೆ ಮಾತಾಡಲಿಲ್ಲ, ಅಭಿವೃದ್ಧಿ ಬಗ್ಗೆ ಸರಿಯಾಗಿ ಮಾತಾಡಲಿಲ್ಲ ಪ್ರತಿಪಕ್ಷದವರು. ಇವ್ರಿಗೂ ಅದೇ ಬೇಕಾಗಿತ್ತು. ನೀವು ಅದನ್ನು ಚರ್ಚೆ ಮಾಡಿ ನಾವು ಹೆಂಗೋ ತಪ್ಪಿಸ್ಕೊಳ್ತೀವಿ ಅನ್ನೋ ರೀತಿ ಆಗಿದೆ. ಹಾಗಾಗಿ ಕಡೇ ಪಕ್ಷ ಈ ಚಳಿಗಾಲದ ಅಧಿವೇಶನದಲ್ಲಿ ಸರಿಯಾದಂಥ ಚರ್ಚೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.